Good evening, everybody. Myself, Soumya Hegde. This is Sanmarga classes. Today we are discussing metal, non-metals and physical and chemical changes MCQs. Okay. So ಇವತ್ ನಾವು ಲೋಹಗಳು ಅಲೋಹಗಳು ಹಾಗೂ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಅಂದ್ರೆ ಭೌತಿಕ ಹಾಗೂ ರಾಸಾಯನಿಕ ಏನು ಬದಲಾವಣೆಗಳನ್ನ ಹಿಂದಿನ ತರಗತಿಯಲ್ಲಿ ಕಲ್ತಿದ್ವಲ್ಲ ಅದರ ಮೇಲೆ ನಾವಿವತ್ತು ಪ್ರಶ್ನೋತ್ತರಗಳನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸ್ತಾ ಹೋಗೋಣ. ಓಕೆ. ಸೊ ನಾವು ಮೆಟಲ್ಸ್ ನಾನ್ ಮೆಟಲ್ಸ್ ಅನ್ನ ಸ್ಟಡಿ ಮಾಡುವಾಗ ಏನ್ ಮಾಡಿದ್ವಿ ಅಂದ್ರೆ ಈ ಮೆಟಲ್ಗಳು ಎಂದರೇನು, ಅದರ ಗುಣಲಕ್ಷಣ ಏನಿರುತ್ತೆ, ಅದರ ರಾಸಾಯನಿಕ ಗುಣಗಳೇನು, ಅದರ ಭೌತಿಕ ಗುಣ ಏನು, ಇವೆಲ್ಲದನ್ನ ನೀವು ಸ್ಟಡಿ ಮಾಡ್ಕೊಂಡು ಹೋಗಿದ್ವಿ ಅಲ್ವಾ. ಸೊ ಈ ಮೆಟಲ್ಗಿರುವಂತಹ ಗುಣಗಳನ್ನ ನೀವು ಸ್ಟಡಿ ಮಾಡಿಕೊಂಡು ನಾನ್ ಮೆಟಲ್ಗಿರುವಂತಹ ಗುಣಗಳನ್ನು ಸ್ಟಡಿ ಮಾಡಿದ್ವಿ. ಅಂದ್ರೆ ಲೋಹಗಳು ಯಾವ ರೀತಿಯ ವರ್ತನೆಯನ್ನ ತೋರಿಸ್ತವೆ, ನೀರಿನ ಜೊತೆ ಹೇಗೆ ವರ್ತಿಸುತ್ತೆ, ಗಾಳಿಯ ಜೊತೆ ಹೇಗೆ ವರ್ತಿಸುತ್ತೆ ಅಲ್ವಾ, ಇಂಗಾಲದ ಜೊತೆ ಹೇಗೆ ವರ್ತಿಸುತ್ತೆ, ಹೀಗೆ ಬೇರೆ ಬೇರೆ ಲೋಹಗಳು ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ನೀವೇನ್ ಮಾಡಿದ್ರಿ, ಈ ಒಂದು ಇಡೀ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ವಿ ಅಲ್ವಾ. ಹಂಗೆ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಅನ್ನು ನೋಡಿದ್ವಿ. ಭೌತಿಕ ಹಾಗೂ ರಾಸಾಯನಿಕ ಬದಲಾವಣೆಗಳೇನಾಗುತ್ತೆ, ಆ ಭೌತಿಕ ರಾಸಾಯನಿಕ ಬದಲಾವಣೆಗಳು ದೈನಂದಿನ ಜೀವನದಲ್ಲಿ ಹೇಗಿರುತ್ತೆ, ಅದರ ಅಪ್ಲಿಕೇಶನ್ ಯಾಕೆ ಇಂಪಾರ್ಟೆಂಟ್, ಇದೆಲ್ಲದನ್ನ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ರಿ ಅಲ್ವಾ. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ಅದರ ಮೇಲೆ ನಾವು MCQs ಅನ್ನು ಬಿಡಿಸ್ತಾ ಹೋಗೋಣ. ಯಾವುದು ನಿಮ್ಮ NMMS ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಇದೆಯೋ, ಯಾವುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ತೆಗೆದಿದ್ದಾರೋ ಅಂತಹ ಕ್ವಶನ್ ಗಳನ್ನ ನಾವೇನ್ ಮಾಡ್ತೀವಿ ಇವತ್ತು ಸಾಲ್ವ್ ಮಾಡ್ಕೊಂಡು ಬರ್ತೀವಿ ಅಲ್ವಾ. ಬೇಸಿಕಲಿ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ ಅನ್ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಫಿಸಿಕಲ್ ಚೇಂಜಸ್ ಏನು, ಅದರ ಕೆಮಿಕಲ್ ರಿಯಾಕ್ಷನ್ ಏನು, ಯಾವುದೇ ಒಂದು ಚಾಪ್ಟರ್ ನ ಕನ್ಸಿಡರ್ ಮಾಡಿದ್ರೆ ಅದರ ಅಪ್ಲಿಕೇಶನ್ ಪಾರ್ಟ್ ಅನ್ನು ತುಂಬಾ ಕೇಳ್ತಾರೆ ಎಲ್ಲ ಕಡೆ. ಅಂದ್ರೆ ನಿಮಗೆ ಆ ಚಾಪ್ಟರ್ ಹೋಲಾಗಿ ಅರ್ಥ ಆಗಿದೆ ಅನ್ನೋದಕ್ಕೆ ಏನ್ ಹೇಳಿ, ಆ ಅಪ್ಲಿಕೇಶನ್ ಗಳನ್ನ ನಿಮ್ಗೆ ಹೇಳಕ್ ಬರ್ಬೇಕು. ಅಂದ್ರೆ ಅದರ ಅನ್ವಯಗಳು, ಅದರ ಉಪಯೋಗಗಳೇನಿದಾವಲ್ಲ ಅದು ನಿಮ್ಗೆ ಗೊತ್ತಿರ್ಬೇಕು. ಬರೀ ಅದರ ಗುಣಲಕ್ಷಣ ಗೊತ್ತಿರೋದು ನೀವು ತಿಳ್ಕೊಳಕಷ್ಟೇ, ಆದ್ರೆ ಅದರ ಅಪ್ಲಿಕೇಶನ್ ಏನಿದೆಯಲ್ಲ ಅದು ನಿಮ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್ ಅಲ್ವಾ. ಸೊ ಇವಾಗ ಏನ್ ಮಾಡೋಣ, ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅನ್ನ ಫಸ್ಟ್ ನಾವೇನ್ ಮಾಡೋಣ, MCQs ಅನ್ನ ಬಿಡಿಸ್ತಾ ಮತ್ತೆ ಕನ್ಸೆಪ್ಟ್ ಅನ್ನ ಮತ್ತೆ ಏನ್ ಮಾಡೋಣ, ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ನಾನು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ನಿಮ್ಗೆ ಮತ್ತೆ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಬರ್ತೀನಿ. ಓಕೆ. ಸೊ ಲೆಟ್ ಅಸ್ ಗೆಟ್ ಇನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕೆಮಿಕಲ್ ಪ್ರಾಪರ್ಟಿ. ಓಕೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗುಣವಾಗಿದೆ ಅಂತ ಕೇಳಿದೀವಿ. ಓಕೆ. ಯಾವುದು ಡಕ್ಟಿಲಿಟಿ, ಮೇಲಿಯಬಿಲಿಟಿ, ಸೋನೋರಸ್ ಮತ್ತೆ ರಸ್ಟಿಂಗ್. ಓಕೆ. ಇದರಲ್ಲಿ ಯಾವುದು ಒಂದು ರಾಸಾಯನಿಕ ಗುಣ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಓಕೆ. ಯಾವುದು ಡಕ್ಟಿಲಿಟಿ ಅಂದ್ರೆ ಕುಟ್ಯತೆ, ಮೆಲಿಬಿಲಿಟಿ ಅಂದ್ರೇನು ತನ್ಯತೆ, ಸೋನೋರಸ್ ಅಂದ್ರೇನು ನಮ್ಗೆ ಧ್ವನಿಯನ್ನು ಕೇಳುವಂತಹ ಕೆಪಾಸಿಟಿ ಅಂದ್ರೆ ಧ್ವನಿವರ್ಧಕವಾಗಿ ಶಬ್ದವನ್ನ ಉಂಟು ಮಾಡುವಂತಹದ್ದು, ರಸ್ಟಿಂಗ್ ತುಕ್ಕು ಹಿಡಿಯುವಿಕೆ. ಈ ಎಲ್ಲಾ ಪ್ರಾಪರ್ಟಿಗಳನ್ನ ನೋಡಿ ಇಲ್ಲಿ ಯಾವುದೇ ಕೆಮಿಕಲ್ ಚೇಂಜ್ ಆಗೋದಿಲ್ಲ, ಒಂದು ಸಬ್ಸ್ಟೆನ್ಸ್ ಇಂದ ಇನ್ನೊಂದು ಸಬ್ಸ್ಟೆನ್ಸ್ ಆಗೋದಿಲ್ಲ. ಈಗ ಡಕ್ಟಿಲಿಟಿ ಅಂದ್ರೆ ಏನ್ ಹೇಳಿ, ಕಾಪರ್ ಇದ್ರೆ, ಓಕೆ, ಕಾಪರ್ ಇದ್ರೆ ಕಾಪರ್ ವೈಯರ್ ಆಗ್ಬೇಕಲ್ವಾ, ಕಾಪರ್ ವೈಯರ್ ಆಗ್ಬೇಕು ಅಲ್ವಾ. ಸೊ ಕಾಪರ್ ವೈಯರ್ ಆಗುತ್ತೆ ಅಂದ್ರೆ ಕಾಪರ್ ವೈಯರ್ ಆಗಿ ಕನ್ವರ್ಟ್ ಆಗುತ್ತೆ. ಕಾಪರ್ ಇರೋದು ಕಾಪರ್ ವೈಯರ್ ಆಗಿ ಕನ್ವರ್ಟ್ ಆಗ್ಬೇಕು. ಅಂದ್ರೆ ಇದೇ ವಸ್ತು ಬೇರೆ ರೂಪಕ್ಕೆ ಫಿಸಿಕಲಿ ಬೇರೆ ಆಯ್ತು ಬಿಟ್ರೆ ಕೆಮಿಕಲಿ ಏನಾದ್ರೂ ಚೇಂಜ್ ಆಯ್ತಾ, ಕಾಪರ್ ಇರೋದು ಕಾಪರ್ ವೈಯರ್ ಆದಾಗ ಇಲ್ಲ. ಮೇಲಿಯಬಿಲಿಟಿ ಅಂದ್ರೆ ಏನು ಹೇಳಿ, ತನ್ಯತೆ ಅಂತ ಅಂದ್ರೆ ಶೀಟ್ ತರ ಆಗುತ್ತೆ. ಅಂದ್ರೆ ಒಂದು ಶೀಟ್ ಅನ್ನ ಮಾಡ್ಬೋದು. ಈಗ ಅಲ್ಯೂಮಿನಿಯಂ ಶೀಟ್ ಮಾಡ್ತೀವಿ, ಅಲ್ಯೂಮಿನಿಯಂ ಬಾಕ್ಸೈಟ್ ಅದಿರನ್ನ ತಗೊಂಡು ನಾವು ಅಲ್ಯೂಮಿನಿಯಂ ಅನ್ನ ತಗೊಳ್ತೀವಿ. ಆ ಅಲ್ಯೂಮಿನಿಯಂ ಅನ್ನೇ ಅಲ್ಯೂಮಿನಿಯಂ ಶೀಟ್ ಮಾಡಿದ್ವಿ ಅಂದ್ಕೊಳ್ಳಿ. ಅಂದ್ರೆ ಅದರದ್ದು ಏನಾಯ್ತು ಹೇಳಿ, ಫಿಸಿಕಲ್ ಚೇಂಜಸ್ ಆಯ್ತು, ಆಕಾರ, ಗಾತ್ರ, ಬಣ್ಣ ಇಂಥದ್ದು ಚೇಂಜ್ ಆಯ್ತು ಬಿಟ್ರೆ ಹೊಸ ಸಬ್ಸ್ಟೆನ್ಸ್ ಏನಾದ್ರು ಬಂತ ಇಲ್ಲ. ಈಗ ಸೋನೋರಸ್ ಅಂತ ಒಂದು ಪ್ರಾಪರ್ಟಿ ಇದೆ. ಸೋನೋರಸ್ ಅಂದ್ರೆ ಹೇಳಿ, ಯಾವುದೇ ಒಂದು ಲೋಹವನ್ನ ಕನ್ಸಿಡರ್ ಮಾಡಿದ್ರೆ ಆ ಲೋಹ ಶಬ್ದವನ್ನ ಉಂಟು ಮಾಡುತ್ತದೆ. ಈಗ ಗಂಟೆ ತಯಾರು ಮಾಡಿದ್ವಿ ಅಂತ ಅನ್ಕೊಳ್ಳಿ, ಹಿತ್ತಾಳೆ ಗಂಟೆ, ತಾಮ್ರದ ಗಂಟೆ, ಚಿನ್ನದ ಗಂಟೆ, ಬೆಳ್ಳಿ ಗಂಟೆ, ಅದರ ಆಕಾರ ಗಾತ್ರ ಚೇಂಜ್ ಆಯ್ತೇ ವಿನಃ ಅದರಿಂದ ಹೊಸದೊಂದು
ಉತ್ಪನ್ನ ಬಂದಿಲ್ಲ ಅಲ್ವಾ. ಹಾಗಾಗಿ ಏನಂತ ಹೇಳ್ತೀವಿ ನಾವು ಅದನ್ನ, ಇದು 3 ಫಿಸಿಕಲ್ ಪ್ರಾಪರ್ಟಿ. ಆಕಾರ, ಗಾತ್ರ, ಬಣ್ಣದಲ್ಲಿ ಬದಲಾವಣೆ ಆದ್ರೆ ಅದು ಫಿಸಿಕಲ್ ಪ್ರಾಪರ್ಟಿ. ಈಗ ಕೆಮಿಕಲ್ ಪ್ರಾಪರ್ಟಿ ಅದು ತುಕ್ಕು ಹಿಡಿಯುವುದು. ಅರ್ಥ ಆಯ್ತಾ? ತುಕ್ಕು ಹಿಡಿಯುವುದು ಅಂತಂತೀವಿ. ಸೊ ತುಕ್ಕು ಹಿಡಿಯೋದಂದ್ರೆ ಏನ್ ಹೇಳಿ? ಈ ಐರನ್ ಏನ್ ಮಾಡುತ್ತೆ, ಈ ಐರನ್ನು ಯಾವ್ದ್ರ ಜೊತೆ ವರ್ತಿಸುತ್ತೆ ಹೇಳಿ? ಆಕ್ಸಿಜನ್ ಜೊತೆ, ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ, ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಏನ್ ಕೊಡುತ್ತೆ? ರೆಸ್ಪೆಕ್ಟಿವ್ ಆಕ್ಸೈಡ್ Fe2O3 ಕೊಡುತ್ತೆ. ಓಕೆ, Fe2O3 ಕೊಡುತ್ತೆ. ಅಂದ್ರೆ ಯಾವಾಗ ಇದು ಆಕ್ಸಿಜನ್ ಮತ್ತೆ ಮಾಯಿಶ್ಚರ್ ಅನ್ನ ಹೀರ್ಕೊಳ್ಳುತ್ತೋ, ಹೀರ್ಕೊಂಡು ಏನನ್ನ ಕೊಡುತ್ತೆ ನಮಗೆ? ಅದು ಐರನ್ ಆಕ್ಸೈಡ್ ಅನ್ನ ಕೊಡುತ್ತೆ. ಓಕೆನಾ? ಸೊ ಇದು ಯಾವ್ದಾಗಿರುತ್ತೆ ಹೇಳಿ? ಹಂಗಾದ್ರೆ ನನ್ನ ಆಪ್ಷನ್ ಯಾವುದು? ಡಿ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ನಾನು ನಿಮಗೆ ಏನ್ ಮಾಡ್ತಿದ್ದೀನಿ, ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ದ ಪ್ರಾಪರ್ಟಿ ಆಫ್ ದ ಮೆಟಲ್ ಬೈ ವಿಚ್ ದೇ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್ ಈಸ್ ಕಾಲ್ಡ್. ಲೋಹಗಳು ತೆಳುವಾದ ಹಾಳೆಯನ್ನು ಪುಡಿ ಮಾಡುವ ಗುಣಗಳನ್ನ ಹೊಂದಿದೆ. ಇದನ್ನ ಏನಂತ ಕರಿತೀವಿ? ಡಕ್ಟಿಲಿಟಿ, ಮೇಲಿಯಬಿಲಿಟಿ, ಸೋನೋರಸ್, ಲಸ್ಟರ್. ಕುಟ್ಯತೆ, ತನ್ಯತೆ, ಸೋನೋರಸ್ ಮತ್ತೆ ಹೊಳಪು. ಅಂದ್ರೆ ಒಂದು ಮೆಟಲ್ ಇದೆ ಅಂದ್ರೆ ಅದನ್ನ ನಾನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನ ಥಿನ್ ಶೀಟ್ಸ್ ಆಗಿ ಮಾಡ್ತೀನಿ ಅಂದ್ರೆ ಅದರ ಮೀನಿಂಗ್ ಏನ್ ಹೇಳಿ? ದಟ್ ಈಸ್ ಮೇಲಿಯಬಿಲಿಟಿ, ತನ್ಯತೆ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ತನ್ಯತೆಯ ಗುಣ ಅಂತ ಕರಿತೀವಿ. ಅಂದ್ರೆ ಈಗ ನಾನೊಂದು ಬಂಗಾರನ ತಗೊಂಡೆ ಅನ್ಕೊಳ್ಳಿ, ಗೋಲ್ಡ್ ಅನ್ನ ತಗೊಂಡೆ. ಆ ಗೋಲ್ಡ್ ಅನ್ನ ನಾನು ಏನು ಅದಿರಿತ್ತಲ್ಲ ಅದನ್ನ ಚೆನ್ನಾಗಿ ಪುಡಿ ಮಾಡಿ ಅದನ್ನ ನಾನು ಶೀಟ್ ಆಗಿ ಕನ್ವರ್ಟ್ ಮಾಡಬಹುದು. ಸಿಲ್ವರ್ ಅನ್ನ ಮಾಡಬಹುದು, ಕಾಪರ್ ಅನ್ನ ಮಾಡಬಹುದು, ಅಲ್ಯೂಮಿನಿಯಂ ಅನ್ನ ಮಾಡಬಹುದು. ಲೋಹಗಳಿಗೆ ಇದೊಂದು ವಿಶೇಷ ಗುಣ ಇದೆ. ಅವುಗಳನ್ನ ಪುಡಿ ಮಾಡಿ ಅದನ್ನ ವಾಪಸ್ ನಾನು ಏನ್ ಮಾಡ್ಬೋದು ಹೇಳಿ? ಶೀಟ್ ಅನ್ನಾಗಿ, ತೆಳುವಾದ ಹಾಳೆಯನ್ನಾಗಿ ಬದಲಾವಣೆ ಮಾಡಬಹುದು. ಇದನ್ನ ಮೇಲಿಯಬಿಲಿಟಿ ಅಂತ ಕರಿತೀವಿ. ಈ ಪ್ರಾಪರ್ಟಿಯನ್ನ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ. ಒಂದು ಏನು ಗಟ್ಟಿಯಾದ ರಾಡ್ ಅಂತ ತಗೊಂಡು ಚಿನ್ನವನ್ನ ಪುಡಿ ಮಾಡಿ ಏನಾಗಿ ಮಾಡಿದ್ದಾರೆ ಹೇಳಿ? ಚಿನ್ನದ ಹಾಳೆಯನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಗುಣ ಲೋಹಗಳಿಗಿದೆ. ಇದನ್ನೇ ನಾವು ಮೇಲಿಯಬಿಲಿಟಿ ಅಂತ ಹೇಳ್ತೀವಿ. ಇದು ಒನ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್. ಮೆಟಲಿನ ಒಂದು ಫಿಸಿಕಲ್ ಪ್ರಾಪರ್ಟಿ ಆಗಿರುತ್ತೆ ಇದು. ಓಕೆ, ಐರನ್ ರಾಡ್, ನೇಲ್ ಅಂಡ್ ಕಾಪರ್ ವೈರ್ಸ್ ಆರ್ ಡ್ಯಾಶ್ ವೈಲ್ ರೋಲ್ಡ್ ಸಲ್ಫರ್ ಪೀಸ್ ಅಂಡ್ ಕೋರ್ ಪೀಸಸ್ ಆರ್ ಪುವರ್ ಕಂಡಕ್ಟರ್. ಕಬ್ಬಿಣದ ರಾಡ್, ಮಳೆ ಮತ್ತು ತಾಮ್ರ ಎರಡು ಏನ್ ಡ್ಯಾಶ್ ಆಗಿರುತ್ತೆ ಅಂದ್ರೆ ವಾಹಕತೆಯನ್ನ ಕೇಳಿದ್ದಾರೆ ಇಲ್ಲಿ. ಒಳ್ಳೆ ವಾಹಕನು, ಕೆಟ್ಟ ವಾಹಕನು. ಆದ್ರೆ ಸುತ್ತಿಕೊಂಡಂತಹ ಗಂಧಕ ಮತ್ತು ಕಲ್ಲಿದ್ದಲಿನ ತುಂಡು ಕಳಪೆ ವಾಹಕಗಳಾಗಿದ್ದಾವೆ. ಅಂದ್ರೆ ಕಬ್ಬಿಣದ ರಾಡ್ ಮತ್ತೆ ಕಾಪರ್ ವೈರ್ ಅನ್ನ ಕನ್ಸಿಡರ್ ಮಾಡಿದರೆ ನೀವು, ಕಬ್ಬಿಣದ ವೈರ್ ಮತ್ತೆ ಕಾಪರ್ ರಾಡ್ ಎರಡು ಏನಾಗಿರುತ್ತೆ ಹೇಳಿ? ದೇ ಆರ್ ಮೆಟಲ್. ಯಾವತ್ತು ಮೆಟಲ್ಗೆ ಒಂದು ಪ್ರಾಪರ್ಟಿ ಇದೆ. ಮೆಟಲ್ ಏನಾಗಿರುತ್ತೆ? ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುತ್ತೆ. ಅಂದ್ರೆ ಮೆಟಲ್ಗೆ ಇರುವಂತಹ ಒಂದು ಗುಣ ಏನಂದ್ರೆ ಅದರಲ್ಲಿರುವಂತಹ ಅಣುಗಳೇನಿರ್ತವೆ, ಅಯಾನುಗಳಿರ್ತವಲ್ಲ, ಅದು ಮೂಮೆಂಟ್ ಆಗ್ತಾ ಇರುತ್ತೆ. ಯಾವಾಗ ನೀವು ಎಕ್ಸ್ಟರ್ನಲ್ ಸೋರ್ಸ್ ಎನರ್ಜಿಯನ್ನ ಹೊರಗಡೆಯಿಂದ ಕೊಡ್ತಿರೋ ಅವಾಗ ಏನಾಗುತ್ತೆ? ಆ ಮೆಟಲ್ಲು ತನ್ನ ಮೂಲಕ ವಿದ್ಯುತ್ತನ್ನ ಪ್ರವಹಿಸಲು ಬಿಡುತ್ತೆ. ಸೊ ತನ್ನ ಮೂಲಕ ವಿದ್ಯುತ್ತನ್ನ ಪ್ರವಹಿಸಲು ಬಿಟ್ಟಾಗ ಅವಾಗ ಏನಾಗುತ್ತೆ? ಅದನ್ನ ಕಂಡಕ್ಟರ್ ಆಫ್ ಹೀಟ್, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕರಿತೀವಿ. ಅಂಡ್ ಇಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅಂದ್ರೆ ವಿದ್ಯುತ್ತನ್ನ ತನ್ನ ಮೂಲಕ ಪ್ರವಹಿಸಲು ಬಿಡುವಂತಹ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಇದನ್ನ ಏನಂತ ಕರಿತೀವಿ ನಾವು? ಗುಡ್ ಕಂಡಕ್ಟರ್ ಅಂತ ಕರಿತೀವಿ. ಅಂದ್ರೆ ವಾಹಕ. ಈ ಕಲ್ಲಿದ್ದಲು ಮತ್ತೆ ಸಲ್ಫರ್ ಆಗಿದೆಯಲ್ಲ, ಇವು ನಾನ್ ಮೆಟಲ್ಗಳಲ್ವಾ. ಸೊ ಇವು ಏನ್ ಮಾಡೋದಿಲ್ಲ, ತನ್ನ ಮೂಲಕ ವಿದ್ಯುತ್ತನ್ನ ಹಾಯಲು ಬಿಡೋದಿಲ್ಲ. ಆದ್ರೂ ತನ್ನ ಮೂಲಕ ವಿದ್ಯುತ್ತನ್ನ ಹಾಯಲು ಬಿಡದೇ ಇರುವಂತಹ ಕಳಪೆ ಗುಣವನ್ನ ಹೊಂದಿರುತ್ತೆ ಇವು. ಆದ್ರೆ ಕಬ್ಬಿಣದ ರಾಡ್ ಮತ್ತೆ ತಾಮ್ರದ ವೈರ್ಗಳು ಏನ್ ಮಾಡ್ತವೆ ಹೇಳಿ? ತನ್ನ ಮೂಲಕ ಉಷ್ಣತೆಯನ್ನ, ವಿದ್ಯುತ್ತನ್ನ ಎರಡನ್ನೂ ಏನ್ ಮಾಡ್ತವೆ ಹೇಳಿ? ಒಳಗಡೆ ಬಿಟ್ಕೊಳ್ತವೆ, ಹರಿಯಲು ಬಿಡುತ್ತೆ. ಹಂಗಾಗಿ ಇವು ಉತ್ತಮ ವಾಹಕಗಳಾಗಿದೆ. ಓಕೆ, ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಎರಡನ್ನು ತನ್ನ ಮೂಲಕ ಹರಿಯಲು ಬಿಡುತ್ತದೆ. ಓಕೆ, ದ ಪ್ರಾಪರ್ಟಿ ಆಫ್ ದ ಮೆಟಲ್ ಬೈ ವಿಚ್
ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈಯರ್ಸ್. ಲೋಹದ ಗುಣವನ್ನು ಈ ಗುಣದಿಂದಾಗಿ ತಂತಿಯಾಗಿ ಎಳೆಯಬಹುದು. ಓಕೆ, ಅಂದ್ರೆ ನೋಡಿ ಇಲ್ಲಿ ನಿಮ್ ಚಿತ್ರದಲ್ಲಿ ಕಾಣಿಸ್ತಿದೆ. ಕಾಪರ್ ಮೆಟಲ್ ಇರೋದನ್ನ ನಾನು ಏನ್ ಮಾಡಿದ್ದೀನಿ ಹೇಳಿ, ಕಾಪರ್ ವೈರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ನಾನು. ಓಕೆ, ಸೊ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್, ಅದನ್ನ ಎಳಿಬಹುದು ವೈರ್ ಆಗಿ. ಯಾವ ಗುಣ ಅದು? ಡಕ್ಟಿಲಿಟಿ, ಕುಟ್ಯತೆ ಅಂತ ಕರಿತೀವಿ ಕನ್ನಡದಲ್ಲಿ. ಅಂದ್ರೆ ನನ್ನ ಆಪ್ಷನ್ ಯಾವ್ದಾಯ್ತು ಹೇಳಿ? ಎ. ಓಕೆ, ಸೊ ಒಂದು ಲೋಹಕ್ಕೆ ಇರುವಂತಹ ಮೂಲ ಗುಣ ಯಾವ್ದು ಹೇಳಿ? ಅದನ್ನ ಶೀಟ್ ಮಾಡಬಹುದು, ಅದನ್ನ ಏನ್ ಮಾಡಬಹುದು ನಾವು? ವೈರ್ ಆಗಿ ಕನ್ವರ್ಟ್ ಮಾಡಬಹುದು, ವೈರ್ ಆಗಿ ಡ್ರಾ ಮಾಡಬಹುದು. ಈ ಗುಣವನ್ನ ಕುಟ್ಯತೆ ತನ್ಯತೆಯನ್ನ ಹೊಂದಿರುತ್ತೆ. ಆದ್ರೆ ಅಲೋಹಗಳನ್ನ ಹಂಗ್ ಕುಟ್ಟಿದ್ರೆ ಅದು ಪುಡಿ ಆಗುತ್ತೆ, ಬಿಟ್ರೆ ವೈರ್ ಆಗಿ ಕನ್ವರ್ಟ್ ಆಗಲ್ಲ, ತಂತಿಯಾಗಿ ಮಾರ್ಪಾಡು ಮಾಡಕ್ ಆಗಲ್ಲ ಅದನ್ನ. ಅರ್ಥ ಆಯ್ತಾ? ಮೆಟಲ್ ಪ್ರೊಡ್ಯೂಸಸ್ ರಿಂಗ್ ಸೌಂಡ್ಸ್, ದೇ ಆರ್ ಸೆಡ್ ಟು ಬಿ. ಓಕೆ, ಲೋಹವು ರಿಂಗಿಂಗ್ ಅಥವಾ ಶಬ್ದಗಳನ್ನ ಉಂಟು ಮಾಡುತ್ತೆ. ನೀವು ಈಗ ನೇಪಾಳ ಅಥವಾ ಈ ಏನು ಸೆವೆನ್ ಸಿಸ್ಟರ್ಸ್, ಈಗ ಈ ನಾರ್ತ್ ಈಸ್ಟ್ ಇಂಡಿಯಾದ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೋದ್ರೆ ಅಲ್ಲಿ ಒಂದು ಏನು ತಿಬೇಟಿಯನ್ಸ್ ಇರ್ತಾರಲ್ಲ, ಒಂದು ರಿಂಗ್ ಅನ್ನ ತಗೊಂಡು ಈ ತರ ಏನ್ ಮಾಡ್ತಾ ಇರ್ತಾರೆ, ಹೀಗೆ ತಿರುಗಿಸ್ತಾ ಇರ್ತಾರೆ ನೋಡಿ. ಒಂದು ತಾಮ್ರದ ಪಾತ್ರೆಯನ್ನು ತಗೊಂಡು ಅದ್ರ ಸುತ್ತಲೂ ಹಿಂಗೆ ಒಂದು ರಾಡ್ ಅನ್ನ ಹಿಂಗ್ ತಿರುಗಿಸ್ತಾ ಇರ್ತಾರೆ, ಅದು ಸೌಂಡ್ ಅನ್ನ ಕೊಡುತ್ತೆ. ನೀವು ನೋಡಿರ್ಬೋದು ಇಂಟರ್ನೆಟ್ ಅಲ್ಲೆಲ್ಲ. ಅಂದ್ರೆ ಯಾಕೆ ಅದು ಹಂಗಾಗುತ್ತೆ ಅಂದ್ರೆ, ಒಂದು ಮೆಟಲ್ ಅಥವಾ ಲೋಹಕ್ಕೆ ಶಬ್ದವನ್ನ ಉಂಟು ಮಾಡುವಂತ ಸಾಮರ್ಥ್ಯವಿದೆ. ಇದನ್ನ ನಾವೇನಂತ ಕರಿತೀವಿ ಹೇಳಿ? ಸೋನೋರಸ್ ಇನ್ ನೇಚರ್ ಅಂತ ಹೇಳ್ತೀವಿ. ಅಂದ್ರೆ ತಾನು ಯಾವಾಗ ಅದ್ರ ಮೂಲಕ ಒಂದು ರಿಂಗ್ ಅನ್ನ ಹಿಂಗ್ ಮಾಡ್ತೀವೋ ಅವಾಗ ಏನಾಗುತ್ತೆ ಹೇಳಿ? ಶಬ್ದವನ್ನ ಉಂಟು ಮಾಡುತ್ತದೆ. ನಾವೀಗ ಪೂಜೆಯನ್ನ ಮಾಡುವಾಗ ಜಾಗಟೆ ಬಾರಿಸ್ತೀವಿ, ಅದು ಏನೋ ಮೆಟಲ್ ಇದಾಗಿರುತ್ತೆ, ಅಲಾಯ್ ಆಗಿರುತ್ತೆ ಅದು, ಅಲ್ವಾ? ಹಂಗೆ, ಅಥವಾ ನಾವೊಂದು ಗಂಟೆಯನ್ನ ಬಾರಿಸ್ತೀವಿ, ಅದು ಏನಾಗಿರುತ್ತೆ? ಅಲಾಯ್ ಆಗುತ್ತೆ, ಮಿಶ್ರ ಲೋಹ ಆಗಿರುತ್ತೆ ಅದು. ತಾನು ಶಬ್ದವನ್ನ ಉಂಟು ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಮೆಟಲ್. ಇದನ್ನೇ ಸೋನೋರಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಮೆಟಲ್ಸ್ ಲೈಕ್ ಡ್ಯಾಶ್ ಆರ್ ಸಾಫ್ಟ್ ಕ್ಯಾನ್ ಬಿ ಕಟ್ ವಿತ್ ನೈಫ್. ಕೆಲವು ಲೋಹಗಳು ಏನ್ ಮಾಡಬಹುದು ಹೇಳಿ? ಎಷ್ಟು ಸಾಫ್ಟ್ ಆಗಿರ್ತವೆ ಅಂದ್ರೆ ಚಾಕುವಿನಿಂದ ಕತ್ತರಿಸಬಹುದು. ಅದನ್ನ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ, ಹಿಂಗೆ ಕತ್ತರಿಸಬಹುದು ಅಂತ. ಓಕೆ, ಓನ್ಲಿ ಸೋಡಿಯಂ, ಓನ್ಲಿ ಪೊಟ್ಯಾಷಿಯಂ, ಬೋತ್ ಎ ಅಂಡ್ ಬಿ, ಕ್ಯಾಲ್ಸಿಯಂ. ಓಕೆನಾ? ಇದೇನಾಗಿರುತ್ತೆ, ಯಾವ್ದು ಆಗಿರುತ್ತೆ ಅಂತ. ಓಕೆ, ಸೊ ನಮಗೆ ಗೊತ್ತಿದೆ ಎಲ್ಲಾ ಮೆಟಲ್ಗಳು ಏನಿರುತ್ತೆ, ಹಾರ್ಡ್ ಮತ್ತೆ ಬ್ರಿಟಲ್ ನೇಚರ್ ಇರ್ತವೆ. ಅವು ಏನಿರ್ತವೆ? ಸ್ಟೇಬಲ್ ಆಗಿರ್ತವೆ. ಅವು ಏನು ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗುವಾಗ ಆಕ್ಸೈಡ್ ಅನ್ನ ಕೊಡ್ತವೆ. ಇದೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಸೊ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಕೇಸಸ್ ಅನ್ನ ನೋಡಿದಾಗ, ಈ ಸೋಡಿಯಂ ಪೊಟ್ಯಾಷಿಯಂಗಳನ್ನ ನಾವೇನ್ ಮಾಡ್ತೀವಿ ಹೇಳಿ? ಒಂದು ಕೆರೋಸಿನ್ ಬಾಟ್ಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಓಕೆನಾ? ಸೊ ಇದನ್ನ ನಾವು ಏನ್ ಮಾಡ್ಬೋದು? ಎಷ್ಟು ಮೆತ್ತಗಿರುತ್ತೆ ಅಂದ್ರೆ, ನಾವು ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಚಾಕುವಿನಲ್ಲಿ ಕಟ್ ಮಾಡಬಹುದು. ಇದನ್ನ ಕಟ್ ಮಾಡಿ ಏನ್ ಮಾಡ್ಬೋದು ಹೇಳಿ? ಸ್ಟೋರ್ ಮಾಡಬಹುದು. ಯಾವಾಗ ಇದು ನೀರಿನ ಜೊತೆ ವರ್ತಿಸುತ್ತೋ ಅವಾಗ ಅದರ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ತುಂಬಾ ಅತ್ಯಂತ ಏನಿರುತ್ತೆ? ರಿಯಾಕ್ಟಿವ್ ನೇಚರ್ ಅನ್ನ ಹೊಂದಿರುತ್ತೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಎರಡು. ಸೊ ಸೋಡಿಯಂ ಪೊಟ್ಯಾಷಿಯಂ ಈ ರಿಯಾಕ್ಟಿವಿಟಿಯನ್ನ ಹೊಂದಿರೋದ್ರಿಂದಾಗಿ ಅದನ್ನ ಕೆರೋಸಿನ್ ಅಲ್ಲಿ ಇಟ್ಟಿರ್ತಾರೆ, ಹಾಗೂ ಅದನ್ನ ಎಷ್ಟು ಮೆತ್ತಿಗಿರುತ್ತೆ ಅಂದ್ರೆ ಚಾಕುವಿನಿಂದ ಕಟ್ ಮಾಡಬಹುದು. ಸೊ ನನ್ನ ಆಯ್ಕೆ ಬೋತ್ ಎ ಅಂಡ್ ಬಿ. ವಿಚ್ ಇಸ್ ದ ಓನ್ಲಿ ಮೆಟಲ್ ವಿಚ್ ಈಸ್ ಫೌಂಡ್ ಇನ್ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್? ಕೋಣೆಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಕಂಡುಬರುವಂತಹ ಏನೋ ಏಕೈಕ ಲೋಹ ಯಾವುದು? ಲಿಥಿಯಂ, ಸೋಡಿಯಂ, ಮರ್ಕ್ಯುರಿ, ಐರನ್. ಲಿಥಿಯಂ, ಸೋಡಿಯಂ, ಪಾದರಸ ಮತ್ತೆ ಕಬ್ಬಿಣ. ಏನು ಎಲ್ಲಾ ಮೆಟಲ್ಗಳು ಸಾಲಿಡ್ ಸ್ಟೇಟ್ ಅಲ್ಲೇ ಇರ್ತವೆ ಅಲ್ವಾ? ಸೊ ಮೆಟಲ್ಲಿನ ಒಂದು ಗುಣ, ಒಂದೋ ಮೆಟಲ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರಬೇಕು, ಇಲ್ಲ ಗ್ಯಾಸಿಯಸ್ ಸ್ಟೇಟ್ಗೆ ಹೋಗ್ಬೇಕು. ಯಾವ ಮೆಟಲ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರೋದಿಲ್ಲ. ಬಟ್ ಒಂದೇ ಒಂದು ಎಕ್ಸೆಪ್ಷನ್ ಇರೋದು ಯಾವ್ದು ಹೇಳಿ? ಇಲ್ಲಿ ನಮ್ಮ ಜೊತೆಗಿರೋದ್ರಲ್ಲಿ ಒಂದು ಎಕ್ಸೆಪ್ಷನಲ್ ಮೆಟಲ್ ಇರೋದು ಯಾವ್ದು ಅಂದ್ರೆ ಅದು ಮರ್ಕ್ಯುರಿ. ಓಕೆ, ಸೊ ಮರ್ಕ್ಯುರಿ ಏನ್ ಮಾಡುತ್ತೆ? ಅದು
ಹೈ ಟೆಂಪರೇಚರ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಯಾವ್ದ್ರಲ್ಲಿ, ರೂಮ್ ಟೆಂಪರೇಚರ್ಲಿ. ಹಾಗಾಗಿ ನೀವು ಥರ್ಮೋಮೀಟರ್ ಅಲ್ಲೆಲ್ಲ ಒಂದು ಸಣ್ಣ ಮರ್ಕ್ಯೂರಿಯನ್ನ ನೋಡಿರ್ತೀರಲ್ವಾ ಕೆಳಗಡೆ ಟಿಪ್ ಅಲ್ಲಿ, ಇದು ಯಾವ ತರ ಇರುತ್ತೆ ಹೇಳಿ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ಇದು ಹೈಲಿ ರಿಯಾಕ್ಟಿವ್ ಇನ್ ನೇಚರ್, ತುಂಬಾ ರಿಯಾಕ್ಟಿವಿಟಿಯನ್ನ ಮರ್ಕ್ಯೂರಿ ಹೊಂದಿರುತ್ತೆ. ಮತ್ತೆ ನೀವು ಒಂದು ಜಾಗದಲ್ಲಿ ಹಾಕಿದ್ರೆ ಅದು ಇನ್ನೊಂದು ಜಾಗ ಪಟ್ ಅಂತ ಹಾರುತ್ತೆ, ಅಷ್ಟು ಓಡುತ್ತೆ ಅದು. ನೀವು ಒಂದು ಗ್ಲಾಸ್ ಅಲ್ಲಿ ಹಾಕಿದ್ರೆ ಹಿಂಗ್ ಮಾಡಿದ್ರೆ ಅದು ಬೇಗ ಓಡುತ್ತೆ, ಅಂದ್ರೆ ಅಷ್ಟು ಹೆವಿನೆಸ್ ಇರುತ್ತೆ ಅದಕ್ಕೆ. ಸೊ ಕೋಣೆಯ ಉಷ್ಣಾಂಶದಲ್ಲಿ ನಮಗೆ ಏನ್ ಕಾಣಿಸುತ್ತೆ ಹೇಳಿ, ಪಾದರಸ ಅಥವಾ ಮರ್ಕ್ಯೂರಿ ಏನಾಗಿರುತ್ತೆ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್, ವಿಚ್ ಕಲರ್ ಡೆಪಾಸಿಟ್ ಆನ್ ದ ಸರ್ಫೇಸ್ ಆಫ್ ದ ಕಾಪರ್ ವೆಸಲ್. ಓಕೆ, ನಾವು ಮನೆಯಲ್ಲಿ ಯೂಶುವಲಿ ಏನು ಹೇಳಿ, ತಾಮ್ರದ ತಂಬಿಗೆ ಇರುತ್ತೆ ನೀರ್ ಕುಡಿಯೋಕೆ, ಅಥವಾ ತಾಮ್ರದ ಪಾತ್ರೆಗಳನ್ನ ಮೊದಲು ಯೂಸ್ ಮಾಡ್ತಿದ್ರು. ಈಗ ದೇವರ ಪೂಜೆಗೆ ಕೆಲವು ತಾಮ್ರದ ಪಾತ್ರೆಗಳನ್ನ ಯೂಸ್ ಮಾಡ್ತಿದ್ವಿ, ಅಥವಾ ಮನೆಯಲ್ಲಿ ತಾಮ್ರದ ಒಂದು ಪಾತ್ರೆಗಳಿರ್ತಿದ್ವು ಅನ್ನ ಮಾಡಕ್ಕೆ, ಅಲ್ವಾ. ಸೊ ಈ ಪಾತ್ರೆಗಳ ಮೇಲೆ ಒಂಥರ ಒಂದು ಕೋಟಿಂಗ್ ಕಾಣಿಸ್ತಿತ್ತು ನಮ್ಗೆ. ಆ ಕೋಟಿಂಗಿನ ಕಲರ್ ಯಾವ್ದಿರುತ್ತೆ ಅಂತ ನಿಮ್ಗೆ ಚಿತ್ರದಲ್ಲಿ ನೋಡಿದ್ರೆ ಕಾಣಿಸುತ್ತೆ. ಓಕೆ, ಬ್ಲ್ಯಾಕ್, ಗ್ರೀನ್, ಬ್ರೌನ್, ಬ್ಲೂ. ಓಕೆ, ನಿಮಗೆ ಏನ್ ಕಾಣಿಸ್ತಿದೆ ಹೇಳಿ, ಬ್ಲೂ ಅನಿಸ್ತಿದೆ. ಆಕ್ಚುಲಿ ಅದು ಬ್ಲೂ ಅಲ್ಲ, ಏನಿರುತ್ತೆ ಹೇಳಿ, ಗ್ರೀನ್ ಕಲರ್ ಡೆಪಾಸಿಟ್ ಆಗಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಪೀತಾಂಬರಿನ ಹಾಕಿ ತೊಳಿತೀವಿ, ಅಥವಾ ಸೋಪ್ ಅನ್ನ ಹಾಕಿ ತೊಳಿತೀವಿ, ಆರ್ ಏನ್ ಮಾಡ್ತೀವಿ ಹೇಳಿ, ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಯಾಕೆ, ಬರೀ ಐರನ್ ಮಾತ್ರ ರೆಸ್ಟಿಂಗ್ ಆಗಲ್ಲ. ಯಾವ್ದು ಹೇಳಿ, ತಾಮ್ರ ಕೂಡ ಹೊರಗಡೆ ಇರುವಂತಹ ಮಾಯಿಶ್ಚರ್ ಮತ್ತೆ ಆಕ್ಸಿಜನ್ ಎರಡನ್ನೂ ಹೀರ್ಕೊಳ್ಳುತ್ತೆ. ಓಕೆನಾ. ಸೊ ತಾಮ್ರ ಏನ್ ಮಾಡುತ್ತೆ, ಈ ಮಾಯಿಶ್ಚರ್ ಮತ್ತೆ ಆಕ್ಸಿಜನ್ ಅನ್ನ ಹೀರ್ಕೊಂಡು ಏನ್ ಮಾಡುತ್ತೆ ಹೇಳಿ, ಅದರ ಜೊತೆಗೆ ವರ್ತಿಸಿ ಆಕ್ಸೈಡ್ ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ಅದು ಗ್ರೀನ್ ಕಲರ್, ಹಸಿರು ಬಣ್ಣದ ಒಂದು ಪದಾರ್ಥ ಬರುತ್ತೆ, ಆಕ್ಸೈಡ್ ಉಂಟಾಗುತ್ತೆ. ಸೊ ಇದನ್ನ ಹೇಗೆ ತೆಗಿತೀವಿ ನಾವು, ಈಗ ಅದರ ಮೇಲೆ ತಾಮ್ರವನ್ನ ನಾನೇನ್ ಮಾಡ್ತೀನಿ, ಏನಾದ್ರೂ ಉಳಿಯಾದ ಒಂದು ದುರ್ಬಲ ಆಸಿಡ್ ಅನ್ನ ಹಾಕಿ ತೊಳೆದಾಗ ಆ ಮೇಲ್ಗಡೆಯ ಪದರ ಏನಾಗುತ್ತೆ, ನಾಶ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಡ್ಯಾಶ್ ಸೊಲ್ಯೂಷನ್ ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ. ಓಕೆ, ಒಂದು ದ್ರಾವಣದಿಂದ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಯಾವುದು ತಿರುಗಿಸುತ್ತದೆ ಅಂತ. ಓಕೆ, ಸೊ ರೆಡ್ ಲಿಟ್ಮಸ್ ಅನ್ನ ಬ್ಲೂ ಮಾಡಬೇಕು ಅಂದ್ರೆ, ರೆಡ್ ಇತ್ತು ಅಂದ್ರೆ ಕಲರ್ ಯಾವ್ದು ಹೇಳಿ, ಬೇಸಿಕ್ ನೇಚರ್ ಇಂದ ಅಸಿಡಿಕ್ ನೇಚರ್ ಆಗುತ್ತೆ. ಯಾವ ದ್ರಾವಣವು, ಬೇಸಿಕ್ ದ್ರಾವಣವು ರೆಡ್ ಇಂದ ಏನ್ ಮಾಡುತ್ತೆ ಹೇಳಿ, ಬ್ಲೂಗೆ ತಿರುಗಿಸುತ್ತದೆ. ಓಕೆ, oxides of magnesium is the basic in nature. In general, dash oxides are basic in nature. ನೋಡಿ, when magnesium react with O2 gives MgO, 2MgO. Okay, so ಈ MgO ಮೆಗ್ನೀಷಿಯಂ ಆಕ್ಸೈಡ್ ಏನಿರುತ್ತೆ, ಇದು ಬೇಸಿಕ್ ಇನ್ ನೇಚರ್ ಆಗಿರುತ್ತೆ. ಇನ್ ಜನರಲ್ ಎಲ್ಲಾ ಮೆಟಲ್ ಆಕ್ಸೈಡ್ಗಳು ಏನಾಗಿರುತ್ತೆ ಹೇಳಿ, ದೇ ಆರ್ ಬೇಸಿಕ್ ಇನ್ ನೇಚರ್. ಓಕೆ, ಮೆಟಾಲಿಕ್ ಆಕ್ಸೈಡ್ಗಳೆಲ್ಲ ಬೇಸಿಕ್ ನೇಚರ್ ಅನ್ನ ಹೊಂದಿರುತ್ತೆ. ಓಕೆನಾ. ಸೊ ಬೇಸಿಕ್ ನೇಚರ್ ಅನ್ನ ಹೊಂದಿರುತ್ತೆ. The name of the product formed in the reaction of sulfur and oxygen. Okay, when sulfur react with oxygen gives SO2. ಓಕೆ, ಗಂಧಕ ಮತ್ತೆ ಆಮ್ಲಜನಕವನ್ನ ಸೇರಿಸಿದಾಗ ನಮಗೆ ಏನನ್ನ ಕೊಡುತ್ತದೆ, ಅದು ಒಂದು ಗಂಧಕದ ಆಕ್ಸೈಡ್ ಅನ್ನ ಕೊಡುತ್ತದೆ. ಓಕೆ, ಸೊ ವೆನ್ ಸಲ್ಫರ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅನ್ನ ಕೊಡುತ್ತದೆ ನಮಗೆ. ಓಕೆ, when sulfur dioxide is dissolved in water, dash acid is formed. ಓಕೆ, ಸೊ ನಾವು ರಿಯಾಕ್ಷನ್ ಅನ್ನು ನೋಡೋಣ, ಆಮೇಲೆ ನೀವೇ ಹೇಳಿ ಯಾವುದು ಫಾರ್ಮೇಶನ್ ಆಗಿರುತ್ತೆ ಅಂತ. SO2 ಪ್ಲಸ್ H2O gives H2SO4. ಓಕೆ, ಸೊ ಯಾವಾಗ ನಾವು ಸಲ್ಫರ್ ಅನ್ನ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ, ಅವಾಗ ಸಲ್ಫರಸ್ ಆಕ್ಸೈಡ್ ಏನಾಗುತ್ತೆ,
ಫಾರ್ಮೇಶನ್ ಆಗುತ್ತೆ. ನಮ್ಗೆ ಅರ್ಥ ಆಯ್ತಾ? sulfurious acid turns blue litmus to dash generally oxide of non-metallic acid in nature. ಓಕೆ, ಸಲ್ಫರಸ್ ಆಮ್ಲವು ನೀಲಿ ಲಿಟ್ಮಸ್ ಅನ್ನ ಡ್ಯಾಶ್ ಬಣ್ಣಕ್ಕೆ ತಿರುಗಿಸುತ್ತದೆ, ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಅಲ್ವಾ? ಯಾವಾಗ ಸಾಮಾನ್ಯವಾಗಿ ಲೋಹಗಳಲ್ಲದ ಆಕ್ಸೈಡ್ಗಳು, ಯಾವುದು ಲೋಹ ಅಲ್ವೋ ಅಂತಹ ಆಕ್ಸೈಡ್ಗಳು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ. ಅಲೋಹದ ಆಕ್ಸೈಡ್ಗಳು ಯಾವತ್ತೂ ಏನಿರುತ್ತೆ, ಅಸಿಡಿಕ್ ಇನ್ ನೇಚರ್ ಆಗಿರುತ್ತೆ ಅಂತ ಇದರ ಅರ್ಥ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸಲ್ಫರಸ್ ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಬ್ಲೂ ಲಿಟ್ಮಸ್ ಅನ್ನ ಏನ್ ಮಾಡುತ್ತೆ ಹೇಳಿ, ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ಸೋಡಿಯಂ ರಿಯಾಕ್ಟ್ ವಿಗೋರಿಯಸ್ಲಿ ವಿತ್ ವಾಟರ್ ಅಯಾನ್. ಓಕೆ, ವಾಟರ್. ಓಕೆ, ಐರನ್ ರಿಯಾಕ್ಟ್ಸ್ ವಿತ್ ವಾಟರ್. ಕಬ್ಬಿಣದ ನೀರಿನ ಸೋಡಿಯಮ್ಮು ವೇಗವಾಗಿ ನೀರಿನೊಂದಿಗೆ ವರ್ತಿಸುತ್ತೆ, ಕಬ್ಬಿಣ ನಿಧಾನವಾಗಿ ಪ್ರತಿಕ್ರಿಯಿಸುತ್ತದೆ. ಯಾಕಿರಬಹುದು? ಈಗ ನನ್ನ ಹತ್ರ ಒಂದೇನಿದೆ, ಸೋಡಿಯಂ ಇದೆ. ಓಕೆ, ನನ್ನ ಹತ್ರ ಏನಿದೆ, ಸೋಡಿಯಂ ಇದೆ, ಎನ್ ಇದೆ. ಇಲ್ಲಿ ಏನಿದೆ ಹೇಳಿ, Fe ಇದೆ. ಈ ಎರಡು ಇದೆ. ಸೊ ಈ ಸೋಡಿಯಂ ಮತ್ತೆ ಐರನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ರಿಯಾಕ್ಟಿವಿಟಿ ಸೀರೀಸ್ ಅಂತ ನಾವು ಒಂದು ಓದಿದ್ವಿ ಅಲ್ವಾ ಕನ್ಸೆಪ್ಟ್ ಅನ್ನ. ಸೊ ರಿಯಾಕ್ಟಿವಿಟಿ ಸೀರೀಸ್ ಏನಂತು ಅಂತ ನೋಡೋಣ. ಈ ರಿಯಾಕ್ಟಿವಿಟಿ ಸೀರೀಸ್ ಏನಂತು ಅಂದ್ರೆ, ಯಾವುದು ಒಂದು ವಸ್ತು ಇದೆಯಲ್ಲ, ಅದು ಮೇಲ್ಗಡೆ ಇದೆಯೋ, ಹೆಚ್ಚು ರಿಯಾಕ್ಟಿವ್ ಇದೆಯೋ, ಅದು ಬೇಗ ವರ್ತಿಸುತ್ತೆ ಅಲ್ವಾ? ಸೊ ಸೋಡಿಯಂ ಪೊಟ್ಯಾಷಿಯಂ ಇದರಲ್ಲಿ ವಿಗರಸ್ ಆಕ್ಷನ್ ಅನ್ನ ಹೊಂದಿರುತ್ತೆ. ಅಂದ್ರೆ ದೇ ಆರ್ ಎಕ್ಸ್ಪ್ಲೋಸಿವ್ ನೇಚರ್. ಅವು ಬೆಂಕಿಯನ್ನು ಉತ್ಪತ್ತಿ ಮಾಡುತ್ತೆ ಅಥವಾ ಎಕ್ಸ್ಪ್ಲೋಸಿವ್ ಆಗಿರುತ್ತೆ. ಈಗ ಎರಡನ್ನ ಕಂಪೇರ್ ಮಾಡಿದ್ರೆ ಸೋಡಿಯಂ ಮೇಲ್ಗಡೆ ಇದೆ, ಐರನ್ ಕೆಳಗಡೆ ಇದೆ. ಸೊ ಐರನ್ನಿನ ರಿಯಾಕ್ಟಿವಿಟಿ ಸೋಡಿಯಂಗಿಂತ ತುಂಬಾ ಕಡಿಮೆ ಇದೆ ಅಲ್ವಾ? ಸೊ ಸೋಡಿಯಂನ ರಿಯಾಕ್ಟಿವಿಟಿ ಯಾವ್ದ್ರಗಿಂತ ಕಡಿಮೆ ಇದೆ ಹೇಳಿ? ಸೋಡಿಯಂನ ರಿಯಾಕ್ಟಿವಿಟಿ ಐರನ್ಗಿಂತ ಕಡಿಮೆ ಇದೆ. ಹಾಗಾಗಿ ಐರನ್ಗಿಂತ ಸೋಡಿಯಂ ವೇಗವಾಗಿ ವರ್ತಿಸುತ್ತದೆ. ಈ ಒಂದು ಏನು ಸ್ಟೇಟ್ಮೆಂಟ್ ಟ್ರೂ, ಸರಿಯಾಗಿದೆ. ಓಕೆ, ನೆಕ್ಸ್ಟ್. ಜನರಲಿ non-metals do not react with water, though they may be very reactive in air, such as non-metals are stored in. ಓಕೆ, ಸಾಮಾನ್ಯವಾಗಿ ಲೋಹಗಳಲ್ಲದ ವಸ್ತುಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ. ಓಕೆ, ಸೊ ಸಾಮಾನ್ಯವಾಗಿ ಲೋಹಗಳಲ್ಲದ ವಸ್ತುಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ, ಆದರೆ ಗಾಳಿಯಲ್ಲಿ ತುಂಬಾ ಬೇಗ ವರ್ತಿಸುತ್ತವೆ. ಅಂತಹ ವಸ್ತುಗಳನ್ನ ಎಲ್ಲಿ ಶೇಖರಣೆ ಮಾಡಿರ್ತೀವಿ ಅಂತ? ಏರ್, ನೈಟ್ರೋಜನ್, ವಾಟರ್. ಓಕೆ, ಯಾವುದರಲ್ಲಿ ಸಂಗ್ರಹಿಸಿರ್ತೀವಿ? ಯಾವುದರಲ್ಲಿ ರಿಯಾಕ್ಟ್ ಮಾಡಲ್ವೋ ಅದರಲ್ಲಿ ಸಂಗ್ರಹಿಸಿರ್ತೀವಿ. ನೀರಲ್ಲಿ ಏನ್ ಮಾಡ್ತೀವಿ ಹೇಳಿ, ಸಂಗ್ರಹಿಸಿ ಇಡ್ತೀವಿ. ಅಂದ್ರೆ ಯಾವುದರ ಜೊತೆಗೆ ನಾವು ರಿಯಾಕ್ಟ್ ಮಾಡ್ತೀವೋ, ಓಕೆ, ಯಾವುದರ ಜೊತೆಗೆ ರಿಯಾಕ್ಟ್ ಆಗುತ್ತೋ ಅದರ ಜೊತೆಗೆ ನಾವು ಇಡೋದೇ ಇಲ್ಲ. ಯಾಕೆಂದ್ರೆ ರಿಯಾಕ್ಟ್ ಆಗಿ ನಮ್ಗೆ ಬೈ ಪ್ರಾಡಕ್ಟ್ ಆಗಿ ಇನ್ನೇನೋ ಸಿಕ್ಬಿಡುತ್ತೆ ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ಯಾವುದರ ಜೊತೆಗೆ ರಿಯಾಕ್ಟ್ ಆಗೋದಿಲ್ವೋ ಅದನ್ನ ಏನ್ ಮಾಡ್ತೀವಿ ನಾವು ಹೇಳಿ, ಅದರೊಂದಿಗೆ ಅದನ್ನ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಮೆಟಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಡ್ಯಾಶ್ ಗ್ಯಾಸ್. ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿ ಯಾವ ಅನಿಲವನ್ನ ಕೊಡುತ್ತದೆ? ಓಕೆ, ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿ when sodium react with when metal
react with NaOH gives metal hydroxide plus ಹೈಡ್ರೋಜನ್ ಗ್ಯಾಸ್. ಏನ್ ಮಾಡ್ತವೆ ಹೇಳಿ? ಯಾವುದಾದರೂ ಒಂದು ಲೋಹ ಇದೆ ಅಂತ ಅಂದ್ಕೊಳ್ಳಿ. ಸಪೋಸ್ ನನ್ನ ಹತ್ರ ಈಗ ಒಂದು ಲೋಹ ಇದೆ, ಕ್ಯಾಲ್ಸಿಯಂ ಇದೆ. ಇಟ್ ರಿಯಾಕ್ಟ್ ವಿತ್ NaOH ಟು ಗಿವ್ಸ್ CaOH ಟ್ವೈಸ್ ಪ್ಲಸ್ H2. ಏನ್ ಮಾಡುತ್ತೆ ಹೇಳಿ? ಒಂದು ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತದೆ. ನನ್ನ ಆಪ್ಷನ್ ಯಾವ್ದಿರುತ್ತೆ? ಬಿ ಆಗಿರುತ್ತೆ. ಓಕೆ, ದ ರಿಯಾಕ್ಷನ್ ಆಫ್ ನಾನ್ ಮೆಟಲ್ ವಿತ್ ದ ಬೇಸಸ್. ಓಕೆ, ಬೇಸಿನ ಜೊತೆಗೆ ನಾನ್ ಮೆಟಲ್ಗಳು, ಈಗ ಕ್ಯಾಲ್ಸಿಯಂ ಇರಬಹುದು, ಇವೆಲ್ಲ ಮೆಟಲ್ಗಳಾದ್ವಲ್ವಾ. ಸೊ ಯಾವಾಗ ರಿಯಾಕ್ಷನ್ ಆಗುತ್ತೋ ನಾನ್ ಮೆಟಲ್ ವಿತ್ ಬೇಸ್ ಏನಾಗಿರುತ್ತೆ ಹೇಳಿ? ಇದು ಸಾಮಾನ್ಯ ಅಥವಾ ನಾರ್ಮಲ್ ರಿಯಾಕ್ಷನ್ ಗಳಾಗಿರುತ್ತೆ. ಓಕೆ, ಯಾವುದೇ ಕಾಂಪ್ಲೆಕ್ಸ್ ರಿಯಾಕ್ಷನ್ ಆಗಿರೋದಿಲ್ಲ. ಓಕೆ, ಅ ರಿಯಾಕ್ಟಿವಿಟಿ ಆಫ್ ಅ ಮೆಟಲ್ ಕ್ಯಾನ್ ರೀಪ್ಲೇಸ್ ಡ್ಯಾಶ್ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ರೀಪ್ಲೇಸ್ ಡ್ಯಾಶ್ ರಿಯಾಕ್ಟಿವ್ ಮೆಟಲ್. ಒಂದು ಪ್ರತಿಕ್ರಿಯಾತ್ಮಕ ಲೋಹವು ಇನ್ನೊಂದು ಪ್ರತಿಕ್ರಿಯಾತ್ಮಕ ಲೋಹವನ್ನ ಏನ್ ಮಾಡೋದಿಲ್ಲ ಹೇಳಿ? ರೀಪ್ಲೇಸ್ ಮಾಡುತ್ತೆ. ಅಂದ್ರೆ ಯಾವುದನ್ನ ಯಾವ್ದು ಮಾಡುತ್ತೆ ಅಂತ. ಸೊ ಇದನ್ನ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಏನನ್ನ ಹೇಳುತ್ತೆ ಅಂತ ನೋಡೋಣ. ಯಾವುದು ನಮ್ಮ ಮೇಲ್ಗಡೆ ಇರುವಂತಹ ಲೋಹಗಳಿದೆಯಲ್ಲ, ಲೈಕ್ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಹೀಗೆ ಒಂದು ಅರೇಂಜ್ ಮಾಡಿದೀವಲ್ವಾ ಆರ್ಡರ್ ಅಲ್ಲಿ ನಾವು. ಸೊ ಇಲ್ಲಿ ಏನಾಗುತ್ತೆ, ಯಾವಾಗ ನಾವು ಅರೇಂಜ್ ಮಾಡಿರ್ತೀವಲ್ಲ ಲೋಹಗಳನ್ನ, ಸೊ ಈ ಲೋಹಗಳನ್ನ ಏನ ಅರೇಂಜ್ ಮಾಡಿರ್ತೀವಿ, ಈ ಮೇಲ್ಗಡೆ ಇರುವಂತಹ ಲೋಹಗಳು ಹೆಚ್ಚು ರಿಯಾಕ್ಟಿವಿಟಿಯನ್ನ, ಅತ್ಯಂತ ಹೆಚ್ಚು ಪ್ರತಿಕ್ರಿಯೆಯನ್ನ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತವೆ. ಸೊ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ, ಈಗ ನನ್ನ ಹತ್ರ ಒಂದು ಕ್ಯಾಲ್ಸಿಯಂ ಇದೆ, ಒಂದು ಸೋಡಿಯಂ ಇದೆ ಅಂದ್ಕೊಳ್ಳಿ. ಈ ಕ್ಯಾಲ್ಸಿಯಂ ಅನ್ನ ಸೋಡಿಯಂ ಏನ್ ಮಾಡುತ್ತೆ ಹೇಳಿ? ರೀಪ್ಲೇಸ್ ಮಾಡ್ಬೋದು. ಅದೇ ಸೋಡಿಯಂ ಅನ್ನ ಕ್ಯಾಲ್ಸಿಯಂ ರೀಪ್ಲೇಸ್ ಮಾಡಕ್ ಆಗಲ್ಲ. ಅಂದ್ರೆ ಯಾವ್ದು ಹೆಚ್ಚು ರಿಯಾಕ್ಟಿವ್ ಇದಾರೋ, ಯಾವ್ದು ಹೆಚ್ಚು ಫಾಸ್ಟ್ ಇದಾರೋ ಅವರು ಲೆಸ್ ರಿಯಾಕ್ಟಿವ್ ಅನ್ನ ರೀಪ್ಲೇಸ್ ಮಾಡ್ಬೋದು. ಈಗ ಕನ್ಸಿಡರ್ ಒನ್ ಎಕ್ಸಾಂಪಲ್, Fe ಪ್ಲಸ್ CuSO4 ಅಂತ ಕನ್ಸಿಡರ್ ಮಾಡಿ. ಓಕೆ, ಇಟ್ ಗಿವ್ಸ್ FeSO4 ಪ್ಲಸ್ Cu. ಓಕೆ, ಸೊ ಇಲ್ಲಿ ನೋಡಿ, ಈ ಒಂದು ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಐರನ್ ಇದೆ, ಕಾಪರ್ ಇದೆ, ಈ ಎರಡು ಇದೆ ಅಲ್ವಾ. ಸೊ ಐರನ್, ಕಾಪರ್ ಎರಡನ್ನ ಕನ್ಸಿಡರ್ ಮಾಡಿದ್ರೆ ಐರನ್ ಏನಾಗಿರುತ್ತೆ ಹೇಳಿ? ಹೆಚ್ಚು ರಿಯಾಕ್ಟಿವ್ ಇರುವಂತಹದ್ದು. ಕಾಪರ್ ಏನಾಗಿರುತ್ತೆ? ಕಡಿಮೆ ರಿಯಾಕ್ಟಿವ್ ಇರುವಂತದ್ದಲ್ವಾ. ಸೊ ಕಾಪರ್, ಐರನ್ ಎರಡನ್ನ ಕಂಪೇರ್ ಮಾಡಿದ್ರೆ ಈ ಕಾಪರ್ ಏನ್ ಮಾಡುತ್ತೆ? ಅದು ಕಡಿಮೆ ರಿಯಾಕ್ಟಿವ್ ಇರೋದಕ್ಕೆ ಐರನ್ ಇಂದ ರೀಪ್ಲೇಸ್ ಆಗುತ್ತೆ. ಓಕೆನಾ? ಐರನ್ ಇಂದ ಏನಾಗುತ್ತೆ ಹೇಳಿ? ರೀಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಅಂದ್ರೆ ಹೆಚ್ಚು ಕಡಿಮೆ, ಹೆಚ್ಚು ಫಸ್ಟ್ ಒನ್, ಅ ಮೋರ್ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ರೀಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಹೆಚ್ಚು ರಿಯಾಕ್ಟಿವ್ ಇರುವಂತಹ ಮೆಟಲ್ ಏನ್ ಮಾಡುತ್ತೆ? ಕಡಿಮೆ ರಿಯಾಕ್ಟಿವ್ ಇರುವಂತಹ ಮೆಟಲ್ ಏನಿದೆಯಲ್ಲ ಅದನ್ನ ರೀಪ್ಲೇಸ್ ಮಾಡುತ್ತೆ ಅಂತ ಅರ್ಥ. ಅದಕ್ಕೆ ನಾವು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಓದ್ಬೇಕು ಅಂತ. ದ ಆಕ್ಸೈಡ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಅಂಡ್ ಬೇಸಿಕ್ ಸೊಲ್ಯೂಷನ್ ಆರ್ ಮೆಟಲ್ ಆಕ್ಸೈಡ್, ನಾನ್ ಮೆಟಾಲಿಕ್ ಆಕ್ಸೈಡ್, ಆಂಫೋಟೆರಿಕ್ ಆಕ್ಸೈಡ್, ನನ್ ಆಫ್ ದೀಸ್. ಓಕೆ, ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣ ಎರಡರೊಂದಿಗೂ ಪ್ರತಿಕ್ರಿಯಿಸುವ ಒಂದು ಆಕ್ಸೈಡ್ಗಳನ್ನು ಮೆಟಲ್ ಆಕ್ಸೈಡ್ ಅಂತೀವಿ, ನಾನ್ ಮೆಟಲ್ ಲೋಹೇತರ ಆಕ್ಸೈಡ್ ಅಂತೀವಿ, ಆಂಫೋಟೆರಿಕ್ ಆಕ್ಸೈಡ್ ಉಭಯ ಆಕ್ಸೈಡ್ಗಳು ಅಥವಾ ಯಾವುದು ಅಲ್ಲ ಅಂತ ಕರಿತೀನಿ ನಾನು. ಓಕೆ, ಸೊ ಇಲ್ಲಿ ನೋಡಿ, ನಾವು ಒಂದು ನಾರ್ಮಲ್ ಆಗಿ ಆಂಫೋಟೆರಿಕ್ ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಪ್ಪೆ
ಉಭಯವಾಸಿ ಅಂತ ಕರಿತೀವಿ. ಎರಡೂ ಕಡೆ ಇರುತ್ತೆ, ನೀರಲ್ಲೂ ಇರುತ್ತೆ ನೆಲದಲ್ಲೂ ಇರುವಂತಹ ಗುಣವನ್ನ ಹೊಂದಿರುತ್ತೆ. ಅಂತವುಗಳನ್ನ ಉಭಯವಾಸಿಗಳು ಅಂತ ಕರಿತೀವಿ ಅಂತ ನೀವು ಬಯಾಲಜಿಲಿ ಓದಿರ್ತೀರಲ್ವಾ. ಸೊ ಕೆಲವೊಂದು ದ್ರಾವಣಗಳು ಪರ್ಟಿಕ್ಯುಲರ್ ಆಗಿ ಅವು ಏನ್ ಮಾಡ್ತವೆ, ಎರಡರಲ್ಲೂ ಮೆಟಲ್ ಅಲ್ಲೂ ವರ್ತಿಸುತ್ತವೆ, ನಾನ್ ಮೆಟಲ್ ಅಲ್ಲೂ ವರ್ತಿಸುತ್ತೆ. ಮೆಟಲ್ ಜೊತೆಗೂ ರಿಯಾಕ್ಟ್ ಆಗಿ ರೆಸ್ಪೆಕ್ಟಿವ್ ಆಕ್ಸೈಡ್ ಅನ್ನ ಕೊಡುತ್ತೆ, ನಾನ್ ಮೆಟಲ್ ಜೊತೆಗೂ ರೆಸ್ಪೆಕ್ಟಿವ್ ಆಕ್ಸೈಡ್ ಅನ್ನ ಕೊಡುತ್ತೆ. ಸೊ ಬೇಸ್ ಮತ್ತೆ ಆಸಿಡ್, ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರೊಟ್ಟಿಗೂ ವರ್ತಿಸಿ ಏನ್ ಮಾಡುತ್ತೆ, ಒಂದು ಸೊಲ್ಯೂಷನ್ ಅನ್ನ ಕೊಡುವಂತದ್ದನ್ನ ನಾವು ಏನಂತ ಕರಿತೀವಿ, ಆಂಫೋಟರಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ನನ್ನ ಆಪ್ಷನ್ ಇದೆ ಏನಾಗಿರುತ್ತೆ, ಸಿ ಆಗಿರುತ್ತೆ. ಓಕೆ, ಓಕೆ ಸ್ಟೂಡೆಂಟ್ಸ್, ಈಗ ನಾವು ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಅಂತ ಒಂದು ಅದರ MCQs ಅನ್ನ ನೋಡೋಣ. ಇಷ್ಟೊತ್ತವರೆಗೆ ನಾವೇನ್ ಮಾಡಿದ್ವಿ, ಮೆಟಲ್ ಮತ್ತೆ ನಾನ್ ಮೆಟಲ್ ಅನ್ನ ಸ್ಟಡಿ ಮಾಡಿದ್ವಲ್ವಾ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಯಾವ್ದು ಇಂಪಾರ್ಟೆಂಟ್ ಎಲ್ಲದನ್ನ ನೀವು ಸ್ಟಡಿ ಮಾಡಿದ್ರಿ. ಸೊ ಇವಾಗ ಏನನ್ನ ಸ್ಟಡಿ ಮಾಡ್ತೀರಾ, ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜಸ್ ಬಗ್ಗೆ ಅದರ MCQs ಅನ್ನ ನಾವು ನೋಡ್ಕೊಂಡು ಹೋಗೋಣ. ಸೊ ನಾವು ಹಿಂದಿನ ತರಗತಿಯಲ್ಲಿ ಫಿಸಿಕಲ್ ಕೆಮಿಕಲ್ ಚೇಂಜ್ ಅನ್ನು ನೋಡಿದ್ವಿ. ಯಾವುದ್ರದ್ದು ಬಣ್ಣ, ಗಾತ್ರ, ಆಕಾರ ಬದಲಾಗುತ್ತೋ ಅವಾಗ ಅದು ಫಿಸಿಕಲ್ ಚೇಂಜ್ ಆಗುತ್ತೆ. ಒಂದು ವಸ್ತುವು ಇನ್ನೊಂದು ಹೊಸ ವಸ್ತುವನ್ನ ಉತ್ಪತ್ತಿ ಮಾಡಿದ್ರೆ ಅದನ್ನ ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ ನಾವು. ಸೊ ಅದರಲ್ಲಿ ನಾವು ರಸ್ಟಿಂಗ್ ಅನ್ನು ನೋಡಿದ್ವಿ, ಗ್ಯಾಲ್ವನೈಸೇಷನ್ ಅನ್ನು ನೋಡಿದ್ವಿ, ಆಯಿಲಿಂಗ್ ಅನ್ನು ನೋಡಿದ್ವಿ ಅಲ್ವಾ. ಸೊ ರಸ್ಟಿಂಗ್ ಅಂದ್ರೆ ಏನಂದ್ರೆ, ಈಗ ಒಂದು ವಾತಾವರಣದಲ್ಲಿರುವಂತಹ ಮಾಯಿಶ್ಚರ್ ಮತ್ತೆ ಆಕ್ಸಿಜನ್ ಅನ್ನ ಹೀರ್ಕೊಂಡು ಐರನ್ ಏನ್ ಮಾಡುತ್ತೆ, ತುಕ್ಕು ಹಿಡಿಯುತ್ತೆ, ಐರನ್ ಆಕ್ಸೈಡ್ ಅನ್ನು ಕೊಡುತ್ತೆ. ಸೊ ಇದನ್ನು ತುಕ್ಕು ಹಿಡಿಯುವಿಕೆ ಅಂತ ಕರಿತೀವಿ. ಸೊ ಮೇಲ್ಗಡೆ ಒಂದು ಪ್ಲೇಟಿಂಗ್ ಅಥವಾ ಕೋಟಿಂಗ್ ಅನ್ನ ಮಾಡಿ ನಾವು ಏನ್ ಮಾಡ್ತೀವಿ, ತುಕ್ಕು ಹಿಡಿಯುವಿಕೆಯನ್ನ ತಡೆಗಟ್ತೀವಿ. ಗ್ಯಾಲ್ವನೈಸೇಷನ್ ಅಂದ್ರೆ ಒಂದು ಜಿಂಕಿನ ಒಂದು ಲೇಪನವನ್ನ ಮಾಡಿ ಕೂಡ ನಾವು ಈ ತರ ತುಕ್ಕನ್ನ ಹಿಡಿಯೋದನ್ನ ನಿಲ್ಲಿಸ್ತಿದ್ವಿ ಅಲ್ವಾ. ಹೀಗೆ ನಾವ್ ಏನ್ ಮಾಡ್ತಿದ್ವಿ, ಫಿಸಿಕಲ್ ಕೆಮಿಕಲ್ ಚೇಂಜಸ್ ಅನ್ನ ಸ್ಟಡಿ ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ. ಒಂದು ಇಡೀ ಕ್ಲಾಸ್ ನಾವೇನ್ ಮಾಡಿದ್ವಿ, ಹೇಗೆ ಚೇಂಜಸ್ ಆಗುತ್ತೆ. ಈಗ ಒಂದು ದೊಡ್ಡ ಹಡಗಿದೆ, ಪ್ರತಿ ವರ್ಷ ಅದರ ಒಂದು ಬೋಟಿನ ಕೆಳಗಡೆದ ಐರನ್ ಒಂದು ಏನಿರುತ್ತೆ ಅದನ್ನ ಪ್ಯಾನಲ್ ಅನ್ನ ಚೇಂಜ್ ಮಾಡ್ತೀವಿ, ಯಾಕೆಂದ್ರೆ ಉಪ್ಪು ನೀರಿಗೆ ಎಕ್ಸ್ಪೋಸ್ ಆಗ್ತಾ 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 ಅದು ತುಕ್ಕು ಹಿಡಿದು ಬಿಡುತ್ತೆ ಅಂತ. ಸೊ ಇದನ್ನ ಸ್ಟಡಿ ಮಾಡಿದ್ವಿ. ಆಮೇಲೆ ಫಿಸಿಕಲ್ ಕೆಮಿಕಲ್ ಚೇಂಜ್ ಏನಾಗುತ್ತೆ, ನಾವು ಸಕ್ಕರೆ ದ್ರಾವಣವನ್ನ ನೋಡಿದ್ವಿ. ಆಮೇಲೆ ನೀರು ಹಾಲು ಹುಳಿ ಆಗೋದನ್ನ ನೋಡಿದ್ವಿ, ಹಾಲು ಹೆಪ್ಪಾಗಿ ಮೊಸರಾಗೋದನ್ನ ಒಂದು ಕೆಮಿಕಲ್ ಚೇಂಜ್ ಅಂತ ಕರೆದ್ವಿ. ಹೀಗೆ ಎಲ್ಲಾ ಒಂದು ಕೆಮಿಕಲ್ ರಿಯಾಕ್ಷನ್ಗಳು, ಕೆಮಿಕಲ್ ಚೇಂಜಸ್ ಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಒಂದು ಸಿನಾಪ್ಸಿಸ್ ಅನ್ನ ನೋಡಿದ್ವಿ. ಸೊ ಸಿನಾಪ್ಸಿಸ್ ನೋಡಿದ್ಮೇಲೆ ಈಗ ಏನ್ ಕೆಲಸ ಇದೆ ಹೇಳಿ ನಮಗೆ, ಸಿನಾಪ್ಸಿಸ್ ನೋಡಿದ್ಮೇಲೆ ನಾವೇನ್ ಮಾಡ್ಬೇಕು, ಅದರ MCQs ಅನ್ನ ಇವತ್ತು ಬಿಡ್ಸೋಣ. A physical change is, first question, reversible, irreversible, neutral, none. ಸೊ ಭೌತಿಕ ಬದಲಾವಣೆ ಅಂದರೆ ಅಂತ ಹೇಳಿದ್ದಾರೆ. ಓಕೆ, ಮೆಲ್ಟಿಂಗ್ ಆಫ್ ಐಸ್, ಬಾಯ್ಲಿಂಗ್ ವಾಟರ್, ಬ್ರೇಕಿಂಗ್ ಗ್ಲಾಸ್, ಬ್ರೇಕಿಂಗ್ ಎಗ್, ಫೋಲ್ಡಿಂಗ್ ಪೇಪರ್. ಓಕೆ, ಇವೆಲ್ಲ ಒಂದು ಫಿಸಿಕಲ್ ಚೇಂಜ್, ಭೌತಿಕ ಬದಲಾವಣೆ. ಹಿಂದಿರುಗಿಸಬಹುದಾದ, ಹಿಂದಿರಿಸಲಾಗದ, ತಟಸ್ಥ ಯಾವುದು ಅಲ್ಲ ಅಲ್ವಾ. ಸೊ ಏನಾಗಿರುತ್ತೆ, ಇಟ್ ಈಸ್ ಇರ್ರಿವರ್ಸಿಬಲ್. ಒಮ್ಮೆ ಆದ್ರೆ ಅದನ್ನ ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಯಾಕೆ ಒಂದ್ಸಲ ಮೊಟ್ಟೆನ ಒಡೆದೆ ಅಂತಕೊಳ್ಳಿ, ಮೊಟ್ಟೆ ಹೊಡೆದ್ಮೇಲೆ ಮತ್ತೆ ವಾಪಸ್ ಮೊಟ್ಟೆನ ಕೂಡ್ಸಕ್ ಆಗಲ್ಲ. ಸೊ ಒಂದ್ಸಲ ಮರನ ಕಟ್ ಮಾಡಿದೆ ಅನ್ಕೊಳ್ಳಿ, ಮತ್ತೆ ಮರನ ಏನ್ ಮಾಡಕ್ ಆಗಲ್ಲ, ನಮ್ಗೆ ಕೂಡ್ಸಕ್ ಆಗಲ್ಲ. ಇದೇನಾಗಿರುತ್ತೆ ಹೇಳಿ, ಫಿಸಿಕಲ್ ಚೇಂಜ್, ಇಟ್ ಈಸ್ ಇರ್ರಿವರ್ಸಿಬಲ್ ಇನ್ ನೇಚರ್. A property such as shape, size, color and state of the substance called its physical change, chemical property, neutral, basic. ವಸ್ತುವಿನ ಆಕಾರ, ಗಾತ್ರ, ಬಣ್ಣ, ಸ್ಥಿತಿಯಂತಹ ಗುಣಲಕ್ಷಣಗಳನ್ನ ಏನಂತ ಕರಿತೀವಿ ನೋಡಿ. ಫಿಸಿಕಲ್ ಪ್ರಾಪರ್ಟಿ ಯಾವ್ಯಾವುದು, ಲಸ್ಟರ್, ಹಾರ್ಡ್ನೆಸ್, ಡಕ್ಟೈಲ್, ಮೇಲಿಬಿಲಿಟಿ, ಮೆಲ್ಟಿಂಗ್ ಪಾಯಿಂಟ್, ಡೆನ್ಸಿಟಿ ಅಲ್ವಾ. ಸೊ ಒಂದು ವಸ್ತು ಇದೆ ಅಂದ್ರೆ ಅದರ ಒಂದು ನಮ್ಗೆ ಅಪಿಯರೆನ್ಸ್ ಹೆಂಗ್ ಕಾಣಿಸುತ್ತೆ, ಫಿಸಿಕಲ್ ಅಪಿಯರೆನ್ಸ್ ಹೆಂಗ್ ಕಾಣಿಸುತ್ತೆ, ಅದರ ಆಕಾರ ಕಾಣಿಸುತ್ತೆ, ಇದರ ಬಣ್ಣ ಕಾಣಿಸುತ್ತೆ, ಗಾತ್ರ ಹೆಂಗಿದೆ, ಸ್ಥಿತಿ ಹೆಂಗಿದೆ, ಗುಣಲಕ್ಷಣ ಯಾವುದು, ಇದೆಲ್ಲ ಕಾಣಿಸುತ್ತಲ್ಲ. ಇದನ್ನೇ ಏನಂತ ಕರಿತೀವಿ ನಾವು, ಫಿಸಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ರಸ್ಟಿಂಗ್ ಆಫ್ ಐರನ್ ಈಸ್ ಅ, ಓಕೆ,
ಐರನ್ ಕಬ್ಬಿಣ ತುಕ್ಕು ಹಿಡಿಯೋದು ಫಿಸಿಕಲ್ ಪ್ರಾಪರ್ಟಿನ, ಕೆಮಿಕಲ್ ಪ್ರಾಪರ್ಟಿನ, ನ್ಯೂಟ್ರಲ್, ಬೇಸಿಕ್. ಸೊ ಬೇಸಿಕಲಿ ಏನಾಗಿರುತ್ತೆ, ಯಾವಾಗ ಐರನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ Fe2O3 ಐರನ್ ಆಕ್ಸೈಡ್ ಅನ್ನ ಕೊಡುತ್ತೆ. ಇಲ್ಲಿ ಏನಾಗುತ್ತೆ, ಒಂದು ವಸ್ತುವು, ಈಗ ನನ್ನ ಹತ್ರ ಇರುವಂತಹ ಮೂಲ ವಸ್ತು ಏನ್ ಕಬ್ಬಿಣ ಇದೆ, ಇದು ಆಕ್ಸಿಜನ್ ನೊಂದಿಗೆ ರಿಯಾಕ್ಟ್ ಮಾಡಿ ಏನನ್ನ ಕೊಡುತ್ತೆ ನನಗೆ, ಐರನ್ ಆಕ್ಸೈಡ್ ಹೊಸ ವಸ್ತುವನ್ನ ಕೊಡುತ್ತೆ. ಇದನ್ನ ಏನಂತ ಕರಿತೀವಿ, ಭೌತಿಕ ಗುಣ ಅಂತ ಕರಿತೀವಿ, ಅಂದ್ರೆ ರಾಸಾಯನಿಕ ಗುಣ ಅಂತ ಕರಿತೀವಿ. ರಾಸಾಯನಿಕ ಗುಣ ಅಂತ ಯಾಕೆ ಕರಿತೀವಿ ಹೇಳಿ, ಒಂದು ಹೊಸದೊಂದು ಸಬ್ಸ್ಟೆನ್ಸ್ ಅನ್ನ ಉಂಟು ಮಾಡುತ್ತೆ. ಓಕೆ, ಸೊ ಇದರಲ್ಲಿ ರಾಸಾಯನಿಕ ಗುಣವನ್ನ ಚೇಂಜ್ ಮಾಡೋದಕ್ಕೆ ರಾಸಾಯನಿಕ ಗುಣ ಅಥವಾ ಕೆಮಿಕಲ್. ರಸ್ಟಿಂಗ್ ಆಕರ್ಸ್ ವೆನ್ ಐರನ್ ಎಕ್ಸ್ಪೋಸ್ ಟು ಆಕ್ಸಿಜನ್, ವಾಟರ್, ಸಾಯಿಲ್ ರೈನ್, ಬ್ರೀಸ್ ಅಂಡ್ ಸನ್ಲೈಟ್, ಸಾಲ್ಟ್ ವಾಟರ್. ಯಾವಾಗ ಕಬ್ಬಿಣವು ಮತ್ತೆ ಆಮ್ಲಜನಕವನ್ನು ಒಡ್ಡಿದಾಗ ಏನಾಗುತ್ತೆ ಹೇಳಿ, ತುಕ್ಕು ಹಿಡಿಯುತ್ತದೆ. ನೀರು ಮತ್ತೆ ಆಕ್ಸಿಜನ್ ಅನ್ನು ಒಡ್ಡಿದಾಗ ಏನಾಗುತ್ತೆ, ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಓಕೆ, ನೆಕ್ಸ್ಟ್, ವೆನ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ಡ್ ಥ್ರೂ ಲೈಮ್ ವಾಟರ್, the substance formed is water, air, calcium carbonate, none of the above. ಇಂಗಾಲದ ಡೈಆಕ್ಸೈಡ್ ಅನ್ನು ಸುಣ್ಣದ ನೀರಿನ ಮೂಲಕ ಹಾಯಿಸಿದಾಗ, ಏನಾಗುತ್ತೆ, ನೀರು, ಗಾಳಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವುದು ಅಲ್ಲ. ಓಕೆ, ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್, ಈಗ ನಾವು ಏನ್ ಮಾಡ್ತೀವಿ ಹೇಳಿ, ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕ್ತಾ ಇರ್ತೀವಲ್ವಾ. ಸೊ ಯಾವಾಗ ನಾವು ಒಂದು ಸುಣ್ಣದ ತಿಳಿ ನೀರಿನ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರಿ ಅಲ್ವಾ ನೀವು, ಅಂದ್ರೆ ಯಾವಾಗ ನಾನು ಬ್ಲೋ ಮಾಡ್ತೀನೋ ನನ್ನ ಬಾಡಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಹೇಳಿ, ಕಾರ್ಬನ್ ಡೈಆಕ್ಸೈಡ್ ಏನನ್ನ ಮಾಡುತ್ತೆ, ಆ ಸುಣ್ಣದ ತಿಳಿ ನೀರನ್ನ ಏನ್ ಮಾಡುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ನ ಕೊಡುತ್ತೆ. ಯಾವಾಗ ಈ ಇಂಗಾಲ CO2 ಯಾವಾಗ ಲೈಮ್ ಜೊತೆ CaO ಜೊತೆ ಮಿಕ್ಸ್ ಆಗುತ್ತೋ CaCO3 ನ ನಂಗೆ ಕೊಡುತ್ತೆ. ಅಂದ್ರೆ ಏನ್ ಕೊಡುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕೊಡುತ್ತೆ. ಇಟ್ ಟರ್ನ್ಸ್ ಲೈಮ್ ವಾಟರ್ ಇಂಟು ಮಿಲ್ಕಿ ಅಲ್ವಾ. ಯಾವಾಗ ನಾನು ಬ್ಲೋ ಮಾಡ್ತೀನೋ ಕಾರ್ಬನ್ ಡೈಆಕ್ಸೈಡ್ ಇದೆಯಾ ಅಂತ ನೀವು ಎಕ್ಸ್ಪೆರಿಮೆಂಟ್ ಮಾಡೋದು ಹೆಂಗೆ ಹೇಳಿ, ಒಂದು ಸುಣ್ಣದ ತಿಳಿ ನೀರನ್ನು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ತಗೊಂಡು ಏನ್ ಮಾಡ್ತೀರಾ ನೀವು, CO2 ನ ಬ್ಲೋ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಹೇಳಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆಗೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಫಿಸಿಕಲ್ ಚೇಂಜ್, ಈ ಕೆಳಗಿನಗಳಲ್ಲಿ ಯಾವುದು ಭೌತಿಕ ಬದಲಾವಣೆ, ಬರ್ನಿಂಗ್ ಆಫ್ ವುಡ್, ಮೆಲ್ಟಿಂಗ್ ಆಫ್ ಐಸ್, ರಸ್ಟಿಂಗ್ ಆಫ್ ಐರನ್, ಕುಕಿಂಗ್ ಫುಡ್. ಒಂದು ಇದರಲ್ಲಿ ಯಾವುದು ಫಿಸಿಕಲ್ ಭೌತಿಕ ಬದಲಾವಣೆ, ಮರವನ್ನ ಸುಡೋದು, ಮಂಜುಗಡ್ಡೆ ಕರಗೋದು, ಕಬ್ಬಿಣ ತುಕ್ಕು ಹಿಡಿಯುವುದು, ಆಹಾರ ಬೇಯಿಸುವುದು. ನೋಡಿ, ಬರ್ನಿಂಗ್ ಆಫ್ ವುಡ್ ಅಲ್ಲಿ ನಂಗೆ ಏನ್ ಸಿಗುತ್ತೆ, ಆಶ್ ಸಿಗುತ್ತೆ, ಅಂದ್ರೆ ಹೊಸ ವಸ್ತು ಸಿಕ್ತು. ಮೆಲ್ಟಿಂಗ್ ಆಫ್ ಐಸ್ ಅಲ್ಲಿ ಏನಾಯ್ತು ಹೇಳಿ, ನೀರೇ ಇತ್ತು ಬಟ್ ಹೊಸ ವಸ್ತು ಏನಲ್ಲ. ರಸ್ಟಿಂಗ್ ಆಫ್ ಐರನ್ ಇಲ್ಲೂ ಏನಾಯ್ತು ಹೇಳಿ, ಮೂಲ ವಸ್ತು ಬದಲಾವಣೆ ಆಯ್ತು. ಕುಕಿಂಗ್ ಆಫ್ ಫುಡ್ ಅಲ್ಲಿ ಏನ್ ಹೇಳಿ, ಇಲ್ಲೂ ಮೂಲ ವಸ್ತು ಬದಲಾವಣೆ ಆಯ್ತು. ಅಂದ್ರೆ ಯಾವ್ದಾಗಿರುತ್ತೆ, ಮೆಲ್ಟಿಂಗ್ ಆಫ್ ಐಸ್ ಆಗಿರುತ್ತೆ. ಓಕೆ, a chemical change is also called, okay, rusting, chemical reaction, both A and B, none. ನೋಡಿ, ಇಲ್ಲಿ A ಮತ್ತೆ B ಇದೆ. ಈ A ಮತ್ತೆ B ರಿಯಾಕ್ಟೆಂಟ್ಗಳು ಸೇರಿ AB ಅನ್ನ ಕೊಡ್ತಿದ್ದಾವೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ರಿಯಾಕ್ಷನ್, ರಾಸಾಯನಿಕ ಬದಲಾವಣೆಯನ್ನ ಏನಂತ ಕರಿತೀವಿ ನಾವು, ತುಕ್ಕು ಹಿಡಿಯೋದು ಅಂತೀರಾ, ಎಲ್ಲದೂ ತುಕ್ಕು ಹಿಡಿಯೋದ ಅಲ್ವಾ, ರಾಸಾಯನಿಕ ಕ್ರಿಯೆ ಅಂತೀರಾ, ಅಥವಾ ತುಕ್ಕು ಹಿಡಿಯೋದು ರಾಸಾಯನಿಕ ಕ್ರಿಯೆ ಅಂತೀರಾ, ಯಾವುದೂ ಅಲ್ವಾ. ಓಕೆ, ಸೊ ಇಲ್ಲಿ ಏನಾಗಿರುತ್ತೆ, ರಾಸಾಯನಿಕ ಬದಲಾವಣೆಯನ್ನ ನಾವೇನಂತ ಕರಿತೀವಿ, ರಾಸಾಯನಿಕ ಕ್ರಿಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಬರ್ನಿಂಗ್ ಆಫ್ ಎನಿ ಸಬ್ಸ್ಟೆನ್ಸ್, ಯಾವುದೇ ವಸ್ತುವಿನ ದಹನ, ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್, ಇರ್ರಿವರ್ಸಿಬಲ್ ಚೇಂಜ್, ಬೋತ್ ಎ ಅಂಡ್ ಬಿ. ಓಕೆ, ಸೊ ಏನಾಗುತ್ತೆ, ಒಂದು ಕಟ್ಟಿಗೆಯನ್ನ ನಾನು ಇಟ್ಟು ಏನ್ ಮಾಡ್ತೀನಿ ಹೇಳಿ, ಇಲ್ಲಿ ಬರ್ನಿಂಗ್ ಅನ್ನ ಮಾಡ್ತಿದ್ದೀನಿ, ಸುಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸುಟ್ಟಾಗ ಏನಾಗುತ್ತೆ, ಅದು ಒಂದಷ್ಟು ನಂಗೆ ಏನಾಗುತ್ತೆ, ಆಶ್ ಸಿಗುತ್ತೆ. ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಕನ್ವರ್ಟ್ ಆಗುತ್ತೆ,
ಸೊ ಇದನ್ನೇನಂತ ಕರಿತೀನಿ ನಾನು, ಕೆಮಿಕಲ್ ಚೇಂಜ್ ಅಂತ ಕರಿತೀನಿ. ದ ಪ್ರಾಸೆಸ್ ಆಫ್ ಡೆಪಾಸಿಟಿಂಗ್ ಅ ಲೇಯರ್ ಆಫ್ ಜಿಂಕ್ ಓವರ್ ಐರನ್, ಅಂದ್ರೆ ಒಂದು ಕಬ್ಬಿಣ ಇದೆ ಅಂತ ಅನ್ಕೊಳ್ಳಿ. ಕಬ್ಬಿಣಕ್ಕೂ ಯಾವ ಗುಣ ಇದೆ ಹೇಳಿ? ಇಟ್ ಅಂಡರ್ಗೋ ಕರೋಷನ್. ಸೊ ಕಬ್ಬಿಣದ ಮೌಲ್ಯವನ್ನ ಹೆಚ್ಚಿಸಕ್ಕೆ ನಾವೇನ್ ಮಾಡ್ತೀವಿ, ಸತುವಿನ ಪದರವನ್ನ ಕೋಟಿಂಗ್ ಅನ್ನ ಕೊಡ್ತೀವಿ ಅಲ್ವಾ. ಇಲ್ಲಿ ಕ್ಯಾಥೋಡ್ ಇರುತ್ತೆ, ಮೆಟಲ್ ಮೇಲೆ ಏನಾಗುತ್ತೆ ಹೇಳಿ, ಜಿಂಕು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಆನೋಡ್ ಇಂದ ಏನಾಗ್ತಾ ಹೇಳಿ, ಹೊರಗಡೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಂಪ್ಯೂರ್ ಮೆಟಲ್ ಇರೋದು ಪ್ಯೂರ್ ಮೆಟಲ್ ಕಡೆಗೆ ಬರುತ್ತೆ. ಅದನ್ನ ಅಲ್ಯೂಮಿನೇಷನ್, ಗ್ಯಾಲ್ವನೈಸೇಷನ್, ಫರ್ಟಿಲೈಸೇಷನ್, ಐರನಿಂಗ್. ಓಕೆ, ಇದಿಷ್ಟರಲ್ಲಿ ಯಾವುದು ಅಂತ, ಯಾವಾಗ ಈ ಜಿಂಕ್ ಕೋಟಿಂಗ್ ಆಗ್ತಾ ಬರುತ್ತೋ ಇದನ್ನೇ ಏನಂತೀವಿ, ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ ನಾವು. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫಿಸಿಕಲ್ ಚೇಂಜ್? ಬರ್ನಿಂಗ್ ಆಫ್ ವುಡ್, ರೈಪನಿಂಗ್ ಆಫ್ ಫ್ರೂಟ್, ಕಟಿಂಗ್ ಆಫ್ ವುಡ್, ಕುಕಿಂಗ್ ಫುಡ್. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆ? ಮರ ಸುಡೋದು, ಹಣ್ಣಾಗೋದಂದ್ರೆ ಚೆನ್ನಾಗಿ ಕಳಿಬೇಕು ಅದು. ಓಕೆ, ಮರವನ್ನ ಕತ್ತರಿಸುವುದು, ಆಹಾರ ಬೇಯಿಸುವುದು. ಈ ಎಲ್ಲದರಲ್ಲೂ ಮೂರಲ್ಲೂ ABD ಅಲ್ಲಿ ಏನಾಗುತ್ತೆ ಹೇಳಿ, ಒಂದು ವಸ್ತು ಇನ್ನೊಂದು ವಸ್ತುವನ್ನ ಕೊಡ್ತಾ ಇರುತ್ತೆ. ಸೊ ಒಂದು ವಸ್ತು ಇನ್ನೊಂದು ವಸ್ತುವನ್ನ ಕೊಡದೆ ಹಂಗೆ ಅದರ ಶೇಪು ಸೈಜ್ ಎಲ್ಲ ಬದಲಾಗೋದು ಯಾವ್ದ್ರಲ್ಲಿ? ಮರ ಕತ್ತರಿಸುವುದರಲ್ಲಿ. ಓಕೆ, ಸೊ ಇದು ಫಿಸಿಕಲ್ ಚೇಂಜ್ ಆಗಿರುತ್ತೆ. ಸೆಟ್ಟಿಂಗ್ ಅ ಕರ್ಡ್ ಫ್ರಮ್ ಅ ಮಿಲ್ಕ್ ಈಸ್ ಕಾಲ್ಡ್, ಹಾಲಿನಿಂದ ಮೊಸರನ್ನ ತಯಾರು ಮಾಡೋದು. ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್, ಇರ್ರಿವರ್ಸಿಬಲ್ ಚೇಂಜ್, ಬೋತ್ ಆ್ಯಂಡ್ ಬಿ. ಈಗ ನನ್ನ ಹತ್ರ ಇಲ್ಲಿ ಮಿಲ್ಕ್ ಇದೆ, ಹಾಲಿದೆ ಅಲ್ವಾ. ಸೊ ಮಿಲ್ಕ್ ಅನ್ನ ನಾನೇನ ಕನ್ವರ್ಟ್ ಮಾಡ್ತೀನಿ ಹೇಳಿ, ಮೊಸರಾಗಿ ಕನ್ವರ್ಟ್ ಮಾಡ್ತೀನಿ. ಸೊ ಇದನ್ನ ಏನಂತ ಕರಿತೀನಿ ನಾನು, ಇದನ್ನ ಒಂದು ರಾಸಾಯನಿಕ ಬದಲಾವಣೆ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನನ್ನ ಆಪ್ಷನ್ ಯಾವ್ದಾಗಿರುತ್ತೆ? ಬಿ ಆಗಿರುತ್ತೆ. ಲಾರ್ಜ್ ಕ್ರಿಸ್ಟಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ obtained by ಕ್ರಿಸ್ಟಲೈಸೇಷನ್, ಅಲ್ಯೂಮಿನಿಯಂ ಡೆಪಾಸಿಟ್, ನನ್. ಶುದ್ಧ ವಸ್ತುವಿನ ದೊಡ್ಡ ಹರಳುಗಳನ್ನ ಪಡೆಯುವಂತಹ ಕ್ರಿಯೆಗೆ ಏನಂತ ಕರಿತೀವಿ? ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ಈಗ ಸಮುದ್ರದಲ್ಲಿರುವಂತಹ ನೀರಿನಲ್ಲಿ ಒಂದಷ್ಟು ಅಶುದ್ಧ ವಸ್ತುಗಳಿರ್ತವೆ, ಮಣ್ಣಿರುತ್ತೆ ಅಲ್ವಾ. ಎಲ್ಲವನ್ನ ಬಿಟ್ಟು ಒಂದು ಗುಡ್ಡೆ ಹಂಗೆ ಹಾಕೊಂಡು ಈಗ ಡೆಪಾಸಿಟ್ ತರ ಮಾಡ್ಕೊಂಡು ಏನ್ ಮಾಡ್ತೀವಿ ಹೇಳಿ, ಆವಿ ಮಾಡ್ತೀವಿ. ಹಾಗೆ ಸಮುದ್ರದ ನೀರಿನಿಂದ ಉಪ್ಪನ್ನ, ಲವಣವನ್ನ ಶೇಖರಿಸ್ತೀವಿ. ಇದನ್ನ ಏನಂತ ಕರಿತೀವಿ ನಾವು? ಕ್ರಿಸ್ಟಲೈಸೇಷನ್, ಸ್ಫಟಿಕೀಕರಣ ಅಂತ ಕರಿತೀವಿ. ಅಂದ್ರೆ ಒಂದು ಶುದ್ಧ ವಸ್ತುವಿನ ದೊಡ್ಡ ಹರಳುಗಳನ್ನ ಪಡೆಯೋದು. ಅಷ್ಟೊಂದು ಅಶುದ್ಧ ವಸ್ತುವನ್ನು ತಗೊಳ್ಳೋದು, ಚೆನ್ನಾಗಿ ನೀರಿನಲ್ಲಿ ಕಲಕ್ಬೇಕು, ಕಲಕಿ ಅದನ್ನ ಚೆನ್ನಾಗಿ ಬಿಸಿ ಮಾಡಿ ಆ ಆವಿಯನ್ನ ಶೇಖರಿಸ್ಕೊಳ್ಳೋದು. ಆ ಆವಿ ಏನ್ ಬಂದಿರುತ್ತಲ್ಲ ಅದನ್ನ ಇನ್ನೂ ಕೂಲ್ ಮಾಡಿದಾಗ ಏನ್ ಸಿಗುತ್ತೆ ನಂಗೆ? ಸ್ಫಟಿಕೀಕರಣ. ಅಂದ್ರೆ ಏನ್ ಸಿಗುತ್ತೆ ನನಗೆ? ಹರಳುಗಳು ಸಿಗುತ್ತೆ, ದೊಡ್ಡ ಹರಳುಗಳು ಸಿಗುತ್ತಲ್ಲ, ಅದನ್ನ ಸ್ಫಟಿಕೀಕರಣ ಅಂತ ಕರಿತೀನಿ. ಕನ್ಸಿಡರ್ ಕಾಪರ್ ಸಲ್ಫೇಟ್, CuSO4 ಅನ್ನ ಕನ್ಸಿಡರ್ ಮಾಡಿ. ಮೈಲು ತುತ್ತ ಅಂತೀವಿ ನಾವು, ಅಂದ್ರೆ ಒಂದು ಬಯೋಫೈಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಕ್ರಿಮಿನಾಶಕವಾಗಿ, ಕೀಟನಾಶಕವಾಗಿ ಬಳಸ್ತಾ ಇರ್ತೀವಿ. CuSO4 ಗೆ 5 H2O ಇರುತ್ತೆ. ಅಂದ್ರೆ ಏನಾಗುತ್ತೆ, ಈ ಕಾಪರ್ ಸಲ್ಫೇಟ್ ಅಲ್ಲಿರುವ ನೀರನ್ನ ತೆಗೆದು ಬಿಟ್ರೆ ಕಾಪರ್ ಸಲ್ಫೇಟ್ ಕಲರ್ ಇಲ್ಲ. ಸೊ ಕಾಪರ್ ಸಲ್ಫೇಟ್ ಅನ್ನ ನೀರಿನ ಜೊತೆ ಹಾಕಿ ಕಲಕಿ ಏನ್ ಮಾಡ್ತೀನಿ ನಾನು? ಚೆನ್ನಾಗಿ ಬಿಸಿ ಮಾಡ್ತೀನಿ. ಆ ಮೇಲೆ ಸಂಗ್ರಹವಾಗಿರುವಂತಹ ಏನು ಸ್ಟೀಮ್ ಇದೆಯಲ್ಲ, ಹಬೆಯನ್ನ ಸಂಗ್ರಹಿಸಿ ಮತ್ತೆ ಕೂಲ್ ಮಾಡ್ತಾ ಬಂದ್ರೆ ನನಗೇನ್ ಸಿಗುತ್ತೆ? ಕಾಪರ್ ಸಲ್ಫೇಟ್ ಸಿಗುತ್ತೆ. ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ನಂಗೆ ಸಿಗುತ್ತೆ. ಈ ಕ್ರಿಯೆಯನ್ನೇ ಏನಂತ ಕರಿತೀನಿ ನಾನು? ಸ್ಫಟಿಕೀಕರಣ ಅಥವಾ ಕ್ರಿಸ್ಟಲೈಸೇಷನ್ ಕ್ರಿಯೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ಸ್ಟೂಡೆಂಟ್ಸ್, ನಾವಿವತ್ತು ಏನೆಲ್ಲ ಕಲ್ತ್ವಿ? ನಾವಿವತ್ತು ಏನ್ ಓದಿದ್ವಿ ಅಂದ್ರೆ, ಒಂದು ವಸ್ತುವನ್ನ ಕನ್ಸಿಡರ್, ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜಿನ MCQs. ಮತ್ತೆ ಯಾವ್ದನ್ನ ಓದಿದ್ವಿ ಹೇಳಿ? ಮೆಟಲ್ ಮತ್ತೆ ನಾನ್ ಮೆಟಲ್ ಅದರ MCQs ಅನ್ನ ಡಿಸ್ಕಸ್ ಮಾಡಿದ್ವಿ. ಇದು ಏನು ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೊಟ್ಟಿದ್ದೀನಿ. ಆ ಎಲ್ಲ ಕ್ವಶನ್ಗಳು ನಂಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬಾ ಉಪಯುಕ್ತವಾದ ಕ್ವಶನ್ ಗಳಾಗಿದ್ದಾವೆ, ಹಾಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಗಳಿದಾವೆ. ಸೊ ನೀವು ರಿಪೀಟೆಡ್ಲಿ ಇನ್ನೊಂದ್ಸಲ ನೋಡಿ, ನನ್ನ ಎಕ್ಸ್ಪ್ಲನೇಷನ್ ಅನ್ನ ನೋಡಿ. ಸೊ ಸನ್ಮಾರ್ಗ ಕ್ಲಾಸಸ್ ಅನ್ನ ನೀವು ಫಾಲೋ ಮಾಡ್ತಾ ಇರಿ. ಸೊ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳದ್ದು ರೀಸೆಂಟ್ ಅಪ್ಡೇಟ್ಸ್ ಏನಿದೆ, ರೀಸೆಂಟ್ ನಿಮ್ಗೆ ವ್ಯೂಸ್ ಏನಿದಾವೆ, ಓಕೆ, ರೀಸೆಂಟ್ ಆಗಿ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ಹೆಚ್ಚು ಕ್ವಶನ್ ಗಳನ್ನ, ಹೆಚ್ಚು ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಡ್ತೀವಿ, ಕಾನ್ಸೆಪ್ಟ್ ಗಳನ್ನು ಹೇಳ್ತೀವಿ. ಸೊ ನಿಮ್ಗೆ ಒಂದು ಉಪಯುಕ್ತವಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹ ಮಾಹಿತಿಯನ್ನ
ಈ ಚಾನೆಲ್ ಅಲ್ಲಿ ನಿಮ್ಗೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.